ಇವತ್ತು ನಾವು ಹೊಳಲ್ಕೆರೆ ವಿಧಾನಸಭಾ ಕ್ಷೇತ್ರದ ಎಚ್.ಡಿ. ಪುರ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿದ್ದೇವೆ. ಹೆಂಗಿದೆ ಎಲೆಕ್ಷನ್ ಕಾವು ಇಲ್ಲಿ? ಈಗಿನ ಶಾಸಕರೇ ಭಾರಿ ಚೆನ್ನಾಗಿ ಮಾಡಿದ್ದಾರೆ. ಅವರೇ ಬೆಸ್ಟ್, ಅವರೇ ಬರೋದು. ಒಳ್ಳೆ ಕೆಲಸ ಮಾಡಿದ್ದಾರೆ, ದೇವ್ರ ಕೆಲಸ ಮಾಡಿದ್ದಾರೆ, ರೋಡ್ ಕೆಲಸ ಮಾಡಿದ್ದಾರೆ, ಕೆರೆಗಳು ನೀರು ಬಿಟ್ಟಿದ್ದಾರೆ. ಕಾಂಗ್ರೆಸ್ ಚೆನ್ನಾಗಿತ್ತು, ಬಿಜೆಪಿ ಚೆನ್ನಾಗಿತ್ತು. ಈಗ ಸದ್ಯಕ್ಕೆ ಬರ್ಬೇಕು ಅಂದ್ರೆ ನಮ್ಮ ಕುಮಾರಣ್ಣರು ಬಂದ್ರೆ ಉತ್ತಮ. ಯಾಕಂದ್ರೆ ಅವರು ಸಾಲ ಮನ್ನಾ ಮಾಡಿರು. ಹೊಳಲ್ಕೆರೆಯಲ್ಲಿ ಯಾವ ರೀತಿಯಾದಂಥ ಅಭಿವೃದ್ಧಿಗಳಾಗಿದೆ? ಇವತ್ತಿಲ್ಲಿ ನಿಂತಿದ್ದೀವಿ ರೋಡ್ ಮೇಲೆ ಅಂದರೆ ಈ ರಸ್ತೆ 14 ವರ್ಷ ಹಿಂಚೆ ಮಾಡಿದ್ದು ಚಂದ್ರಪ್ಪನವರು. ಹೇಳೋದೇ ಬೇಕಾಗಿಲ್ಲ. ಇಲ್ಲಿ ಚಂದ್ರಪ್ಪಂದೇ ಚಂದ್ರಪ್ಪನೇ ಗ್ಯಾರಂಟಿ 100%. ಚಂದ್ರಪ್ಪ ಕಿಂಗ್ ಮೇಕರ್ ಹೀರೋ ಇದ್ದಂಗೆ ಅವರು. ಕಾಂಗ್ರೆಸ್ ಹೆಂಗಿದೆ ಇಲ್ಲಿ? ಕಾಂಗ್ರೆಸ್ ಬರೋದು ಈ ವರ್ಷ ಹೊತ್ತ ಕಾಂಗ್ರೆಸ್ ಪಕ್ಕ. ಕಾಂಗ್ರೆಸ್ ಅಥವಾ JDS ಅಂತ ಬಂದ್ರೆ ಪಕ್ಕ ಎದುರಾಳಿ ಬಿಜೆಪಿಗೆ ಯಾರಿಲ್ಲಿ? ಪೊಲಿಟಿಕಲ್ 360 ಡಿಜಿಟಲ್ ಚಾನಲ್ಗೆ ಸ್ವಾಗತ. ನಾನು ಪುಟ್ಟಪ್ಪ. ಇವತ್ತಿನ MLA ಅಖಾಡ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಾವು ಹೊಳಲ್ಕೆರೆ ವಿಧಾನಸಭಾ ಕ್ಷೇತ್ರದ ಎಚ್.ಡಿ. ಪುರ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿದ್ದೇವೆ. ಇವತ್ತು ಎಚ್.ಡಿ. ಪುರ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯ ಎಲ್ಲ ಪ್ರದೇಶಗಳಿಗೆ ಭೇಟಿ ನೀಡೋಣ. ಈ ಕ್ಷಣದಲ್ಲಿ ಪೊಲಿಟಿಕಲ್ ಟ್ರೆಂಡ್ ಯಾರ ಪರವಾಗಿದೆ, ಯಾವ ಪಾರ್ಟಿ ಮುಂದೆ ಇದೆ, ಯಾವ ವ್ಯಕ್ತಿ ಮುಂದೆ ಇದ್ದಾರೆ ಎಲ್ಲವನ್ನು ಸಹ ಎಚ್.ಡಿ. ಪುರ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯ ವಿವಿಧ ಗ್ರಾಮಗಳಿಗೆ ತೆರಳಿ ಅಲ್ಲಿರುವಂಥ ಎಲ್ಲ ಮತದಾರರ ಮನಸ್ಸು ಯಾರ ಪರ ವಾಲ್ತಾ ಇದೆ ಅನ್ನೋ ಒಂದು ಅಭಿಪ್ರಾಯವನ್ನು ರಿಯಲ್ ಗ್ರೌಂಡ್ ರಿಪೋರ್ಟನ್ನು ತೆಗೆದುಕೊಂಡು ಬರೋಣ. ಇದು ಎಚ್.ಡಿ. ಪುರದ ಪಂಚಾಯಿತಿ ಫೈಟ್. ಹೊಳಲ್ಕೆರೆ ವಿಧಾನಸಭಾ ಕ್ಷೇತ್ರ ಎಚ್.ಡಿ. ಪುರ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯ ಎಚ್.ಡಿ. ಪುರ ಪಟ್ಟಣದಲ್ಲಿ ನಾವಿದ್ದೇವೆ. ಇಲ್ಲಿ ಲಕ್ಷ್ಮೀ ನರಸಿಂಹ ದೇವಸ್ಥಾನದ ಮುಂಭಾಗದಲ್ಲಿ ನಾವು ಸಾಕಷ್ಟು ಇದೊಂದು ಪಟ್ಟಣ ಪ್ರದೇಶ ಮತ್ತು ವಾಣಿಜ್ಯ ಚಟುವಟಿಕೆಗಳು ಸಹ ಜಾಸ್ತಿ ನಡೀತೆ. ಇಂತಹ ಜಾಗದಲ್ಲಿ ರೈತರು ವ್ಯಾಪಾರವನ್ನು ಮಾಡ್ತಾಯಿದ್ರು. ಅಲ್ಲಿ ಬಂದಿದ್ದೀನಿ, ಅಲ್ಲಿ ಮಾತನಾಡ್ತೀನಿ. ಯಜಮಾನ್ರೆ, ಹೆಂಗಿದೆ ಎಲೆಕ್ಷನ್ ಕಾವು ಇಲ್ಲಿ? ಇನ್ನೇನಿಲ್ಲ, ಎಲ್ಲವೂ ನಡೀತದ ಸುಮ್ಮನೆ. ಎಲ್ಲವೂ ದುಡ್ಡಿನ ಕಾಸಿನ ಮೇಲೆ ನಡೀತಿರೋದು ಸುಮ್ಮನೆ. ಕೆಲಸ ಹೆಂಗಾಗಿದೆ? ಕೆಲಸ ಮಾಡಿದ್ರೆ ಒಂದು ಸ್ವಲ್ಪ ನಡೀತಿದೆ. ಸ್ವಲ್ಪ ಏನಂತ ಇದಿಲ್ಲ. ಓಕೆ, ಯಾರು ಒಳ್ಳೆಯವರು ನಿಮಗೆ? ನಿಮ್ಮ ಪ್ರಕಾರ ಚಂದ್ರಪ್ಪ ಅವರ, ಆಂಜನೇಯ ಅವರ? ಯಾರು ಒಳ್ಳೆಯವರು ಕೆಟ್ಟರು ಅಂತ ಹೇಳಕ್ ಬರಲ್ಲ. ಅದು ಒಟ್ಟು ಜನಾಭಿಪ್ರಾಯ. ಯಾರಿಗೆ ಏನು ಮಾಡ್ತಾರೋ ಗೊತ್ತಿಲ್ಲ. ಅದು ಜನಾಭಿಪ್ರಾಯದ ಲೆಕ್ಕ. ಒಟ್ಟು ನಾವು ನಮ್ಮ ಅಭಿಪ್ರಾಯ ಆಂಜನೇಯ ಬರ್ಬೋದು ಅಂತ ನಮ್ಮ ಅಭಿಪ್ರಾಯ ಹೇಳ್ತಪ್ಪ. ನನ್ನ ಅಭಿಪ್ರಾಯ ವೈಯಕ್ತಿಕವಾಗಿ. ಇಲ್ಲೊಬ್ರು ರೈತರಿದ್ದಾರೆ, ಅವ್ರು ಮಾತಾಡ್ಸೋಣ. ಯಜಮಾನ್ರೆ ಹೇಳಿ, ಈ ಊರಲ್ಲಿ ಕಳೆದ 4-3 ವರ್ಷದಿಂದ ರೈತರಿಗೆ ಆಗ್ಬೇಕಾಗಿರೋ ಕೆಲಸಗಳೆಲ್ಲ ಆಗಿದೆಯಾ? ರೈತರಿಗಂತೂ ₹1 ಹೌದಾ? ರೈತರಿಗೆ ಮಾಡಿ ಇಲ್ಲಿ ಹತ್ತದ ಕೆಲಸ ಮಾಡ್ಯಾನ ಯಾವನು. ಏನೋ ರೋಡ ಪಾಡ ಅಂತವಿಂತ ಮಾಡಿದಾರೆ ಅಷ್ಟೇ. ರೈತನೆಲ್ಲ ಮಂತ ತೆಗೆದಾರೆ ಅವರು. ಏನು ಕೆಲಸ ಆಗ್ಬೇಕಿತ್ತು ನಿಮಗೆಲ್ಲ? ಏನಾಗಬೇಕಾಯ್ತು? ಗೊಬ್ಬರ ರೇಟು, ಬೀಜ ರೇಟು, ಕಳಪೆ ಬೀಜ, ಕಳಪೆ ಮೋಸ, ಬರೀ ಇವೆ. ಯಾರು ಬರ್ಬೇಕು ಒಂದ್ಸರಿ? ಈ ಸರಿ ಯಾರನ್ನು ಬರಲಿ, ನಾವು ಒಟ್ಟಿದ್ದು ನಾವು ಕಾಂಗ್ರೆಸ್ಗೆ ಹಾಕೋದು. ನಾವು ಅಷ್ಟೇ. ಸರ್ ಫಿಕ್ಸ್ ನಮ್ದು. ಇಲ್ಲಿ ರೈತರಿಗೆ ಬೀಜದ ಕೊರತೆ ಇದೆ ಹಾಗೂ ಗೊಬ್ಬರದ ಕೊರತೆ ಇದೆ. ಹಾಗಾಗಿ ನಾವು ಕಾಂಗ್ರೆಸ್ಗೆ ಮತ ಹಾಕ್ತೀವಿ ಅಂತ ಹೇಳ್ತಾರೆ. ಹೆಂಗ್ ಮಾಡಿದಾರೆ ಕೆಲಸ ಶಾಸಕರು? ಹಾಲಿ ಶಾಸಕರಂಗೆ, ಮಾಜಿ ಶಾಸಕರಂಗೆ? ಈಗಿನ ಶಾಸಕರೇ ಭಾರಿ ಚೆನ್ನಾಗಿ ಮಾಡಿದ್ದಾರೆ. ಅವರೇ ಬೆಸ್ಟ್, ಅವರೇ ಬರೋದು. ನೆಕ್ಸ್ಟ್ ಇವರು ಏನು ಎಲೆಕ್ಷನ್ ಆದರೆ ಅವರೇ ವಿನ್ ಆಗೋದು. ಚಂದ್ರಪ್ಪ ಅವರೇ ವಿನ್ ಆಗೋದು. ಯಾಕೆ? ಅವ್ರು ಒಟ್ಟು ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಪಾಪ. ನಾವೆಲ್ಲ ಅವರು ಅವ್ರ ತಗೊಂಡ ₹1 ದುಡ್ಡು ತಿಂದಿಲ್ಲ. ಆದ್ರೆ ಕೆಲಸಗಳು ಮಾತ್ರ ಭಾರಿ ಚೆನ್ನಾಗಿ ಮಾಡಿದ್ದಾರೆ. ಚೆನ್ನಾಗಿ ಮಾಡಿದ್ರು ಬಿಟ್ರೆ ಅವರು. ನಮ್ಮೂರ ಬೇಕಾದಷ್ಟು ಛತ್ರಗಳು ಅವು ಎಲ್ಲ ನೀರು ಎಲ್ಲ ವ್ಯವಸ್ಥೆ ಚೆನ್ನಾಗಿ ಮಾಡಿದ್ದಾರೆ. ಚೆನ್ನಾಗಿ ಮಾಡಿದ್ರು ಚಂದ್ರಪ್ಪ ಅವರು, ಚೆನ್ನಾಗಿ ಮಾಡಿದ್ರು. ಓಟ್ ಹಾಕ್ತೀರಾ ನೀವು? ನಾವು ಹಾಕ್ತೀವಿ. ಯಾರು ಓಟ್ ಹಾಕ್ತೀರಾ? ನಾವು ಬಿಜೆಪಿಗೆ. ಯಾಕೆ? ನಾವು ಬಿಜೆಪಿನೇ ಸರ್. ಹೌದಾ? ಕೆಲಸ ಹೆಂಗ್ ಮಾಡೋರೆ? ಕೆಲಸ ನಮ್ಮ ಫ್ರೆಂಡ್ ಅವರು. ಫ್ರೆಂಡಾ? ಫೋನೆಲ್ಲ ಮಾಡ್ತಾರೆ? ರಘು. ನಾಳೆ 101 ಕುರಿ ಅಲ್ಲೈತೆ ಅವರು. ಹೌದಾ? ಹೆಂಗಿದೆ ಹಂಗಾರೆ ಕೆಲಸ? ಈ ಸರಿ ಎಲೆಕ್ಷನ್ ಯಾರು ಬರ್ಬೋದು? ಬಿಜೆಪಿನೇ ಬರುತ್ತೆ. ಬರುತ್ತೆ. ಥ್ಯಾಂಕ್ ಯು ಸೋ ಮಚ್. ಎಲೆಕ್ಷನ್ ಮೂಡ್ ಹೆಂಗಿದೆ ಹೊಳಲ್ಕೆರೆಯಲ್ಲಿ, ಎಕ್ಸ್ಪೆಷಲಿ ಎಚ್.ಡಿ. ಪುರ ಜಿಲ್ಲಾ ಪಂಚಾಯತ್ ವ್ಯಾಪ್ತಿನಲ್ಲಿ ಕೆಲಸಗಳು ಏನಾಗಿದೆ? ಕೆಲಸ ಎಲ್ಲ ಚೆನ್ನಾಗಿದೆ ಸರ್. ಎಲ್ಲ ಬಿಜೆಪಿ ಚಂದ್ರಪ್ಪ ಅವರೆಲ್ಲ ಚೆನ್ನಾಗಿ ಮಾಡಿದ್ದಾರೆ. ರೋಡ್ ಆಗಲಿ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಹೌದಾ? ಚೆನ್ನಾಗಿದೆ. ಈ ಕ್ಷೇತ್ರದಲ್ಲಿ
ಈ ಆಫೀಸರ್ಸ್ಗಳೆಲ್ಲ ಎಲೆಕ್ಷನ್ ನಿಂತ್ಕೋತಾರಂತಲ್ಲ, ಮೊದಲೊಬ್ರು AW ನಿಂತಿದ್ರು, ಈಗೊಬ್ಳು ಡಾಕ್ಟರ್ ಎಲ್ಲ ನಿಂತ್ಕೋತಾ ಇದಾರಂತಲ್ಲ, ಹೆಂಗೆ? ಗೊತ್ತಿಲ್ಲ ಸರ್ ನಮಗೆ. ಬಟ್ ಚಂದ್ರಪ್ಪರದಲ್ಲಿ ರೋಡಿಂಗ್ ಕೆಲಸ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಕಾಂಗ್ರೆಸ್ ಹೆಂಗಿದೆ ಇಲ್ಲಿ? ಕಾಂಗ್ರೆಸ್ ಏನು ಗೊತ್ತಿಲ್ಲ, ಸ್ವಲ್ಪ BJPನೇ ಜಾಸ್ತಿ. HD ಪುರದಲ್ಲಿದ್ದೀವಿ, ಹಿರಿಯರೊಬ್ರು ಇದ್ದಾರೆ. ಸರ್, ನೀವು ನೋಡ್ದಂಗೆ ಕಳೆದ 4.25 ವರ್ಷದಲ್ಲಿ ಹಾಲಿ MLA ಹೆಂಗೆ ಕೆಲಸ ಮಾಡಿದ್ದಾರೆ, ಅದಕ್ಕಿಂತ ಹಿಂದೆ ಬೇರೆ MLA ಇದ್ದರು, ಇಬ್ಬರು ಬದಲಾವಣೆ ಇದೆ, ಅವರ ಆಡಳಿತಕ್ಕೂ ಇವ್ರಿಗೂ ಏನಾದ್ರು ವ್ಯತ್ಯಾಸ ಕಾಣಿಸ್ತಾ ಇದೆ HD ಪುರದಲ್ಲಿ? ಈಗಿನ MLA ಮಾಡಿದ್ದಾರೆ, ಪಾಪ ಕೆಲಸ ಮಾಡಿಲ್ಲ ಅಂತ ಅನ್ನಕ್ಕೆ ಬರೋಲ್ಲ. ಮೋದಿ ವರ್ಚಸ್ಸೇ ಎಲ್ಲರಿಗೂ MLAಗಳಿಗೆ ಶ್ರೀರಕ್ಷೆ. ಮೋದಿ ದೇಶವನ್ನು ನಂಬರ್ 1 ಮಾಡಿದ್ದಾನೆ. ಆ ಮೋದಿ ಇದ್ರ ಮೇಲೆ ಇವರು ಸ್ವಲ್ಪ ಕೆಲಸ ಮಾಡಿದ್ದಾರೆ. ಮಾಡದೇ ಇರಲಿ, ಮೋದಿ ಮೇಲೆ ಹೋಗ್ಬಿಡ್ತಾರೆ ಎಲ್ಲ. BJPನೇ. ನೀವೇನು ಹೇಳ್ತೀರಾ ಸರ್? ನಮ್ಮದು ಅದೇ ಅವರು ಹೇಳಿದ್ದು ಯಾಕೆ BJPನೇ ಅಂತ? ಕೆಲಸ ಮಾಡಿದ್ದಾರೆ, ಒಳ್ಳೆ ಕೆಲಸ ಮಾಡಿದ್ದಾರೆ, ದೇವ್ರ ಕೆಲಸ ಮಾಡಿದ್ದಾರೆ, ರೋಡ್ ಕೆಲಸ ಮಾಡಿದ್ದಾರೆ, ಕೆರೆಗಳಿಗೆ ನೀರು ಬಿಟ್ಟಿದ್ದಾರೆ. ಸ್ವಲ್ಪ ಹೆಚ್ಚು ಕಮ್ಮಿ ಒಂದು 75% ಒಳ್ಳೆ ಕೆಲಸ ಮಾಡಿದ್ದಾರೆ. ಹಾಗಾಗಿ ಅವರೇ ಬರ್ಬೇಕು ಅವರೇ ಅಂತ ನಮ್ಮ ಒಂದು ಇದು. ಚಂದ್ರಪ್ಪ ಅವರು. ಕಾಂಗ್ರೆಸ್ ಹೆಂಗಿದೆ ಇಲ್ಲಿ? ಕಾಂಗ್ರೆಸ್ ಇಲ್ಲ, ನಾವು ನೋಡಿದ್ವಿ ಕಾಂಗ್ರೆಸ್ ಅಲ್ಲೇ ಅದರಿಂದ ಬೆಂದು ಈಗಾಗಲೇ ಸುಮಾರು ಅಂದರೆ ಈಗ 2-3 ಸರಿ ಎಲೆಕ್ಷನ್ನಾಗೂ BJPನೇ ನಾವು ಮುಂದೆ ಮಾಡ್ಬೇಕಂತ ತೀರ್ಮಾನ ಮಾಡಿದ್ವಿ. ನಮ್ಮ ಹೆಸರು R. ಕರಿಬಸಪ್ಪ ಅಂತ. ಯಜಮಾನ್ರೆ ಹೇಳಿ, ಕಾಂಗ್ರೆಸ್ ಚೆನ್ನಾಗಿತ್ತು, BJP ಚೆನ್ನಾಗಿತ್ತು? BJP ಇರೋದಿಲ್ಲ. ಹೌದಾ? ಕೆಲಸ ಮಾಡಿದಪ್ಪ ಇಲ್ಲೆಲ್ಲ ಹೊಳಿಕೆ ತಾಲೂಕು ಚೆನ್ನಾಗಿ ಮಾಡಿದ ಕೆಲಸ. ಹೇಳಿ ಯಜಮಾನ್ರೆ, ಕಳೆದ 4.25 ವರ್ಷದಲ್ಲಿ ಕೆಲಸ ಹೇಗಾಗಿದೆ, ಮತ್ತು ಯಾವ ಪಾರ್ಟಿ ಮುಂದೆ ಇದೆ, ಯಾವ ಪಾರ್ಟಿ ಹಿಂದೆ ಇದೆ? ಈಗ ಸದ್ಯಕ್ಕೆ ಚಂದ್ರಪ್ಪ ಮಾಡಿಸಿದೆ. ಈಗ ಸದ್ಯಕ್ಕೆ ಬರ್ಬೇಕು ಅಂದರೆ ನಮ್ಮ ಕುಮಾರಣ್ಣವ್ರು ಬಂದರೆ ಉತ್ತಮ. ಯಾಕಂದರೆ ಅವರು ಸಾಲ ಮನ್ನಾ ಮಾಡಿರು, ಆದರೆ ಕೆಲಸ ದುಡ್ಡು ಒಪ್ಪಟ್ಟು ಬರೋರಿಗೆ ಅವರೇ ಜಾಸ್ತಿ ಮಾಡಿದ್ದು. ಅವ್ರು ಬಂದರೆ ರೈತರ ಮೇಲೆ ಭಾಳ ಕಾಳಜಿ ಅಲ್ಲ, ಒಟ್ಟು ಅವ್ರು ಕೆಲಸ ಮಾಡಿದ್ದಾರೆ. ಅವ್ರು ಬಂದರೆ ಚೆನ್ನಾಗಾಗುತ್ತೆ, ರೈತರಿಗೆ ಒಳ್ಳೆ ಬೆಂಬಲ ಬೆಲೆ ಸಿಗುತ್ತೆ. ಒಟ್ಟು ಅಲ್ಲ ಹೇಳಿ ನಮ್ಮ ಇಲ್ದ್ರೆ ಹೇಳಿದ್ದು, ಅವ್ರನ್ನ ತರ್ಬೇಕಂತ ಇದ್ದಾರೆ. ಅಲ್ಲಿ ನಮ್ಮ ಕಡೆ ಇನ್ನೂ ಅದು ಇಲ್ಲ ಸದ್ಯಕ್ಕೆ, ಇಲ್ಲಿ ಜಾಸ್ತಿ ಅವ್ರ ಪ್ರಚಾರ ಇರಲ್ಲ. ಹಂಗಾಗಿ ಕುಮಾರಣ್ಣವ್ರು ಬಂದರೆ ಒಳ್ಳೆ ಅವರು ಕೆಲಸ ಚೆನ್ನಾಗಿ ಮಾಡ್ತಾರೆ. ಇಲ್ಲಿ ಎಲೆಕ್ಷನ್ಗೆ ಆಫೀಸರ್ಸ್ಗಳೆಲ್ಲ ಎಲೆಕ್ಷನ್ ನಿಂತ್ಕೋತಾರಂತಲ್ಲ, ಹಿಂದೆನೂ ನಿಂತಿರ್ತಾರೆ, ಈಗಲೂ ಎಲ್ಲ ಆಫೀಸರ್ಸ್ಗಳೆಲ್ಲ ರಾಜೀನಾಮೆ ಕೊಟ್ಟು ನಿಂತ್ಕೋತಾರಲ್ಲ ಅಂತ, ಯಾಕೆ? ಅವರು ಅದ್ರದ್ದೇನು ಇದಿಲ್ಲ, ಒಟ್ಟುನೋ ಅವ್ರದ್ದು ಏನೇನು ಇದಿಲ್ಲ. ಒಟ್ಟು ಈ ಸದ್ಯಕ್ಕೆ ಏನಪ್ಪ ಅಂದರೆ ಈಗೆಲ್ಲ ಕಾರ್ಯಕರ್ತರು ಅವರೆಲ್ಲ ಇರ್ತಾರೆ, ಇಲ್ಲ ಅನ್ನಲ್ಲ. ಆದರೂ ಈಗ ಕುಮಾರಣ್ಣವ್ರು ಬಂದರೆ ರೈತರ ಮೇಲೆ ಭಾಳ ಇದು ಒಳ್ಳೆ ಬೆಂಬಲ ಬೆಲೆ ಯಾತೂ ಇದಿಲ್ಲ. ಅವ್ರು ಬಂದರೆ ಮುದುಕರು ಇವರಿಗೆಲ್ಲ ಒಳ್ಳೆ ಸಹಕಾರ ಮಾಡ್ತಾರೆ. ಸಾಲ ಮನ್ನಾ ಮಾಡಿದ್ರು, ಯಾರೂ ಮಾಡಿದ್ದಿಲ್ಲ. ಅವ್ರು ಮಾಡಿದ್ಮೇಲೆ ನಾವು ಮಾಡ್ತೀನಿ ಅಂತ ಬಂದ್ದಾರೆ. ಅವರು ತರಬೇಕು ಅಂತ ಐತೆ. ನಮ್ಮ ಹೊಳಲ್ಕೆರೆ ಚಿತ್ರದುರ್ಗ ಒಂದು ಸ್ವಲ್ಪ ಜನ ಸಂದಾಣಿಲ್ಲ. ಅವರು ಬಂದು ಪ್ರಚಾರ ಒಂದು ಸ್ವಲ್ಪ ಒಳ್ಳೆ ವ್ಯಕ್ತಿಗಳನ್ನ ಆರ್ಸಿಯಲ್ಲಿ ಬಿಡಬೇಕು, ಬಂದೇ ಬರ್ತಾರೆ ಅವರು. ಇಲ್ಲಿ JDS ಬರುತ್ತೆ ಅನ್ನೋ ಏಕೈಕ ಬೈಟನ್ನ ಕೇಳಿದಂಥ, ಅಭಿಪ್ರಾಯವನ್ನ ಕೇಳಿದಂಥ ಮೊಟ್ಟ ಮೊದಲನೇ ವ್ಯಕ್ತಿ ಇಡೀ ಹೊಳಲ್ಕೆರೆಯಲ್ಲಿ ಕುಮಾರಸ್ವಾಮಿ ಅವರು ಬರಬೇಕು ಅನ್ನೋ ಒಂದು ಆಗ್ರಹವನ್ನ, ಅಪೇಕ್ಷೆಯನ್ನ ಇಲ್ಲೊಬ್ಬರು ಸಾರ್ವಜನಿಕರು ಹೇಳ್ತಾ ಇದ್ದಾರೆ. HD ಪುರದಲ್ಲಿದ್ದೀವಿ. HD ಪುರದ ಒಂದು ಕಬ್ಬಿಣದ ಅಂಗಡಿ ಮುಂದೆ ಇದ್ದೀವಿ. ಇಲ್ಲಿ ಸಾಕಷ್ಟು ಜನ ರೈತರು ಮತ್ತು ಸಾರ್ವಜನಿಕರಿದ್ದಾರೆ, ಅವರೆಲ್ಲರನ್ನು ಮಾತನಾಡ್ಸೋಣ. ಯಜಮಾನ್ರೆ ಹೇಳಿ, ಕಳೆದ 4.25 ವರ್ಷದಲ್ಲಿ ಹೊಳಲ್ಕೆರೆಯಲ್ಲಿ ಯಾವ ರೀತಿಯಾದಂಥ ಅಭಿವೃದ್ಧಿಗಳಾಗಿದೆ, ಮತ್ತು ಹಾಲಿ MLA ಬಗ್ಗೆ ನಿಮ್ಮ ಅಭಿಪ್ರಾಯ ಏನು, ಮತ್ತು ಮಾಜಿ MLA ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಇಲ್ಲಿ ಹಾಲಿ MLA ಬಗ್ಗೆ ಹೇಳ್ಬೇಕು ಅಂದರೆ ಭಾಳ ಅಭಿವೃದ್ಧಿ ಕೆಲಸಗಳು ಮಾಡಿದ್ದಾರೆ. ಸುಮಾರು ನಮ್ಮ ಜಿಲ್ಲಾ ಪಂಚಾಯತಿ ಕ್ಷೇತ್ರ ಇದೆ HD ಪುರ. ಇಲ್ಲಿಗೆ ಸುಮಾರು 200ರಿಂದ 250 ಕೋಟಿ ರೂಪಾಯಿ ನಮ್ಮ ಜಿಲ್ಲಾ ಪಂಚಾಯತಿ ಒಂದೇ ಒಂದು ಕ್ಷೇತ್ರಕ್ಕೆ ತಂದು ಕೊಟ್ಟಾಕಿದ್ದಾರೆ. ಅಭಿವೃದ್ಧಿ ಅಂದರೆ ಭಾಳ ಅಭಿವೃದ್ಧಿಗಳು, ಕಟ್ಟಡಗಳು, ಆಮೇಲೆ ಇದು ಹೈಟೆಕ್ ಹಾಸ್ಪಿಟ್ಲು 10 ಕೋಟಿ ರೂಪಾಯಿದ್ದು, ಆಮೇಲೆ ವಾಣಿಜ್ಯ ಮಳಿಗೆಗಳು, ಆಮೇಲೆ ಕೆರೆ ಅಭಿವೃದ್ಧಿ, ಕೆರೆ ನೀರು ತುಂಬಿಸೋದು, ಕುಡಿಯುವ ನೀರಿನ ಯೋಜನೆ 362 ಕೋಟಿದು, ಆಮೇಲೆ ಶಾಲಾ ಕೊಠಡಿಗಳು, ಇನ್ನೂ ಬೇಕಾದಷ್ಟು ಅಭಿವೃದ್ಧಿಗಳು ಮಾಡಿದ್ದಾರೆ. ಹಿಂದೆಂದು ಯಾರೂ ಮಾಡಿದ್ದಿಲ್ಲ. ಹಿಂದಿನ MLAಗಳಿಗೆ ದುಡ್ಡು ಬರ್ತೈತೋ ಇಲ್ಲ ಗೊತ್ತಿಲ್ಲ ಅವ್ರಿಗೆ. ಈಗ ಇವ್ರಿಗೆ ಯಾಕೆ ಬರ್ತೈತೆ? ಇಷ್ಟಕ್ಕೊಂದು ಅಭಿವೃದ್ಧಿ ಏನು ಮಾಡ್ತಿದ್ದಾರೆ ಇವರು? ನನಗೆ ಓಟ್ ಹಾಕಿದ್ದಾರೆ ಜನ, ನನ್ನನ್ನು ಗುರುತಿಸ್ಬೇಕು. ಒಂದು ದಿವಸ ಅವ್ರು ಮನೇಲಿ ಕೂತ್ಕೊಳ್ಳಲ್ಲ. ನಾನು ಬೆಳಗ್ಗೆ ಹೋದರೆ 7 ಗಂಟೆಗೆ ಮನೆಗೆ ಒಂದು 150 ಜನ ಇರ್ತಾರೆ. ಮತ್ತು ತಾಲೂಕು IB ಬರ್ತಾರೆ, ಅಲ್ಲೊಂದು 150, 300, 200, 300 ಜನ ಇರ್ತಾರೆ. ಮತ್ತು ಮಧ್ಯಾಹ್ನ ಕಾಲೇಜ್ ಹತ್ರ ಹೋಗ್ತಾರೆ, ಅಲ್ಲೊಂದು 300, 400 ಜನ. ಬರೀ ಜನಗಳ ಬಗ್ಗೆನೇ ಅವ್ರದ್ದು. ಈಗ ಇಷ್ಟು ಚಿಂತನೆ ಮಾಡಿ ನಮ್ಮ ಭಾಳ ಅಭಿವೃದ್ಧಿ, ನಮ್ಮ ತಾಲೂಕು ಅಭಿವೃದ್ಧಿ ಮಟ್ಟಕ್ಕೆ ಹೋಗ್ಬಿಟ್ಟಿದೆ. ಇನ್ನು ಮುಂದೆ ಅವರೇ ಇದ್ದರೆ ಭಾಳ ಚೆನ್ನಾಗಿ ನಮಗೆ ಅಭಿವೃದ್ಧಿ ಆಗುತ್ತೆ. ಹೀರೋ ಇದ್ದಂಗೆ ಅವ್ರ ಬಗ್ಗೆ ಯಾರೂ ಕಣ್ಸಂಗಿಲ್ಲ. ಅವ್ರಿಗೆ ಟಿಕೆಟ್ ಸಿಗುತ್ತೆ, ಅವರೇ ಮುಂದಿನ ಸರಿ MLA ಹಾಗೆ ಆಗ್ತಾರೆ ಕಾಯಂ. ಸರ್, ನೀವು ನೋಡ್ದಂಗೆ ಕಾಂಗ್ರೆಸ್ ಹೆಂಗಿದೆ ಇಲ್ಲಿ? ಸರ್, ನಮ್ಮದು ಕಾಂಗ್ರೆಸ್ ಫಸ್ಟ್ ನಮ್ಗೆ ಅಷ್ಟೇ ಗೊತ್ತಿಲ್ಲ. ನಮ್ದು ಯಾವತ್ತೂ BJPನೇ, ನಮ್ಮ ಚಂದ್ರಪ್ಪನೇ ನಮ್ಮದು.
ನಮ್ಮ ಅದರಿಂದ ರೈತರಿಗೆಲ್ಲ ಪಂಪ್ಸೆಟ್ಟು ಎಲ್ಲ ಗಂಗಾ ಕಲ್ಯಾಣಿ ಸರಿ ಎಲ್ಲ ರೋಡ್ ಸಮೇತ ಹಳ್ಳಿಗೂ ರೋಡು ಯಾವತ್ತೂ ನಮಗೆ ಬಂದಮೇಲೆ ನಮ್ಮ ಯಾವ ಹಳ್ಳಿಗೂ ರೋಡೇ ಒಳ್ಳೆ ಕೆಲಸ ಮಾಡಿದ್ದಾರೆ, ಕೆಲಸ ಚೆನ್ನಾಗೈತೆ. ಇವತ್ತು ಬಂದು ನಮಗೆ ಸಂತೋಷನೇ. ಈಗ ಮಾಡಿದರೆ ಮೇನ್ ರೋಡ್ಗಳಿಗೆಲ್ಲ ಕಾಣ್ತದೆ ಅವ್ರದ್ದು ವಿಚಾರಗಳು. ಈಗ ಕಟ್ಟು ರೋಡ್ಗಳಾಗ ಮಾಡಿಲ್ಲ, ಬರೀ ನಮ್ಮನೆ ತಾಗ ಮಾಡೇ ಇಲ್ಲ ಅಲ್ಲಿ ಇಲ್ಲೇ ಇಲ್ಲ. ಇವ್ರೇನು ಮಾಡ್ತಾರೆ, ಮೇನ್ ರೋಡ್ನಾಗ ಓಡಾಡೋದು ಬರೋದು ಇದು ಮಾಡೋದು, ಅಲ್ಲೇ ದೊಡ್ಡವರೆಲ್ಲ ಮಾತಾಡ್ಸೋದು, ಹಿಂಗೆಲ್ಲ ಹೋಗೋದು. ಕಟ್ಟು ರೋಡ್ಗಳಾಗ ಬರೀ ನಮ್ಮಂತಾಗೆ ಈಗಲೂ ಈಗ ಇಡೇ ಮಾಡಿಬಿಡ್ರಿ, ಅಲ್ಲಿ ರೋಡೇ ಇಲ್ಲ ಗೊತ್ತಾ. ಈ ಥರ ಮಾಡಿದರೆ ಹೆಂಗೆ ಅಂತ ಮೇನ್ ರೋಡ್ನಾಗ ಬಂದು ಹೋಗೋದಲ್ಲ ಲೆಕ್ಕಲ್ಲ, ಕಟ್ಟು ರೋಡ್ಗಳನ್ನ ನೋಡಬೇಕು. ಸಣ್ಣ ರೋಡ್ಗಳಿಗೆಲ್ಲ ನೋಡಿ ಇದು ಮಾಡಿದರೆ ಗೊತ್ತಾಗುತ್ತೆ ಅವರಿಗೆ. ಇಲ್ಲೊಬ್ರು ಇದ್ದಾರೆ, ಇವ್ರನ್ನ ಮಾತಾಡ್ಸಿ ಹೇಳಿ. ಚಂದ್ರಪ್ಪನ ಬಗ್ಗೆ ನಮ್ಮ ಊರಲ್ಲಿ ಸಗಣಿ ಹಾಕಿದ್ರೆ ಚಂದ್ರಪ್ಪನ ರೋಡಿನ ಮೇಲೆ ನಾವು ಸಗಣಿ ಹಾಕಂಗಿತ್ತು ಮುಂಚೆ. ಈಗ ಸಗಣಿ ಹಾಕಂಗಿಲ್ಲ, ನೀರು ಹಾಕಿ ತೊಳೆದು ಸಾಕು. ನಮ್ಮದು ಗುಂಡಿಕೆರೆ ಎಂಬುದು ಇವತ್ತು ನಮ್ಮ ಅಜ್ಜರ ಕಾಲದಿಂದನೂ ಮಾಡಿಲ್ಲ. ಏರಿ ಮೇಲೆ ದುರಸ್ತು ಮಾಡಿ ಇವತ್ತು ಆ ಕೆರೆ ನೋಡಿದರೆ ಮಾರಿ ಕಡಿಮೆ ನೋಡ್ದಂಗೆ ಆಗುತ್ತೆ. ಆ ಥರ ನೀರು ತುಂಬಿದೆ. ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿದ್ದಾರೆ. ನಾವು ಜಯಪ್ರೆಡ್ಡಿ ಅಂತ ನಮಗೆ ಸಾಕಷ್ಟು ದೇವಸ್ಥಾನ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ. ನಮ್ಮೂರಿಗೆ ದೇವಸ್ಥಾನ ನಡೀತೈತೆ, ಅದಕ್ಕೂ ಅನುದಾನ ಕೊಟ್ಟಾರೆ. ಚಂದ್ರಪ್ಪರ ಬಗ್ಗೆ ಈ ಊರಾಗ ಇಲ್ಲ ಅನ್ನಂಗಿಲ್ಲ. ಚಿಕ್ಕ ನಮ್ಮೂರಲ್ಲಿ ಚಿಕ್ಕ ರಂಗಪ್ಪರು ಹೇಳಿದ್ರು ಈಗ ನಮ್ಮ ರೋಡ್ ಮಾಡಿಲ್ಲ ಅಂತ. ಮೇನ್ ರೋಡಾಗ 50 ಜನ 100 ಜನ ಓಡೋನ ಸಂಪರ್ಕ ಮಾಡಿದ್ದಾರೆ. ಚಿಕ್ಕಕ್ಕೆ ಮಾಡೋಕ್ಕಾಗಿಲ್ಲ. ಅಂಥತ್ತಕ್ಕೆ ಕಾಂಕ್ರೀಟ್ ರೋಡಿಗೆ ಹೋಗೋಕ್ಕಾಗಲ್ಲ ಅಂತ ಚಿಕ್ಕ ಬಿಟ್ಟಿದ್ದಾರೆ. ಅವ್ರು ಯಾವ ಗುರಿ ಇಟ್ಟು ಮಾತು ಕೊಟ್ಟರು ಒಂದು ಮಾತೆ. ಚಂದ್ರಪ್ಪರ ಮಾತು ಒಂದು ಓಕೆನೆ. ಅಷ್ಟು ಬಿಟ್ಟರೆ ಆಂಜನೇಯ ಮಾಡಿದ್ರು ಅಂದರೆ ನಮಗೆ ಕಾಣೋದು ಅವು ಮಟ್ಟಕ್ಕೆ ಚೆನ್ನಾಗಿ ಮಾಡಿದೆ. ಚಂದ್ರಪ್ಪರಿಗೆ ನಾವು ಯಾವ ಕೈ ಕಡಿದ್ರು ಬೆಳ್ಳು ಕಡಿದ್ರು ಚಂದ್ರಪ್ಪಗೆ ಓಟ್ ನಮ್ಮದು. ಸರ್, ಈ ಕಾನ್ಸ್ಟಿಟ್ಯೂನ್ಸಿಲಿ ಅಧಿಕಾರಿಗಳೆಲ್ಲ ಎಲೆಕ್ಷನ್ ನಿಂತ್ಕೊಳ್ಳೋದು ಒಂದು ಟ್ರೆಂಡ್ ಇದೆ. ಅದು ರಾಜೀನಾಮೆ ಕೊಟ್ಟು ಈಗಲೂ ಅಧಿಕಾರಿಗಳೆಲ್ಲ ರಾಜೀನಾಮೆ ಕೊಟ್ಟು ಎಲೆಕ್ಷನ್ ಬರ್ತಾ ಇದ್ದಾರೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಇಲ್ಲ, ಅಧಿಕಾರ ಬಿಟ್ಟು ಬರೋಂಥದ್ದು ಅಂದರೆ ಅವರು ಇದು ರಾಜಕೀಯದಾಗೆ ಭಾಳ ಆಸಕ್ತಿ ಇರೋದ್ರಿಂದ, ಆಮೇಲೆ ರಾಜಕೀಯದಾಗೆ ಭಾಳ ಲಾಭ ಸಿಗುತ್ತೆ ಅನ್ನೋ ಉದ್ದೇಶದಿಂದ ಬರ್ತಾರೆ ಅನ್ನೋ ಕಾಣಿಸುತ್ತೆ ಅವರು. ಆದರೂ ಇಲ್ಲಿ ಚಂದ್ರಪ್ಪ ಮುಂದೆ ಯಾರು ನಿಂತರೂ ಏನು ನಡೆಯೋದಿಲ್ಲ. ಅಂಥವರೆಲ್ಲ ಬಂದಾಗ ಅವ್ರಿಗೆಲ್ಲ ಜನ ಹೆಂಗೆ ನಂಬಬೇಕು ಅಂತ ನೀವು ಹೇಳ್ತೀರಾ? ಈಗ ಜನ ಎಲ್ಲ ಬುದ್ಧಿವಂತರು ಸರ್. ಯಾರು ನಂಬೋದಿಲ್ಲ. ಯಾರಿಗೆ ಕೆಲಸ ಮಾಡ್ತಾರೆ, ಯಾರು ಇದನ್ನು ಮಾಡ್ತಾರೆ, ಹಂಗೆ ಆ ಥರ ನೋಡಿ ಕೆಲಸ ಓಟ್ ಹಾಕೋದು ಜನಗಳೆಲ್ಲ. ಸರ್, ಕಾಂಗ್ರೆಸ್ ಅಥವಾ JDS ಅಂತ ಬಂದರೆ ಪಕ್ಕಾ ಎದುರಾಳಿ BJPಗೆ ಯಾರಿಲ್ಲಿ? ಇಲ್ಲಿ ಯಾರು ಅಂತಾರೆ ಕಾಣ್ತಾ ಇಲ್ಲ BJPಗೆ. ಇನ್ನೇನು ಕಾಂಗ್ರೆಸ್ನಲ್ಲಿ ಆಂಜನೇಯ ಒಬ್ರು ಇದ್ದಾರೆ. ಆಂಜನೇಯ ಸ್ವಲ್ಪ ಪರವಾಗಿಲ್ಲ ಬೀಳ್ತಾ ಓಟುಗಳು. ಆದರೆ ಪ್ರಬಲ ಎದುರಾಳಿ ಅಂದರೆ ಚಂದ್ರಪ್ಪನೇ. ಚಂದ್ರಪ್ಪ ಸ್ವಲ್ಪ ಅಭಿವೃದ್ಧಿ ಚೆನ್ನಾಗಿ ಮಾಡಿದ್ದಾನೆ. ಮೂಲಭೂತ ಸೌಕರ್ಯಗಳು, ನೀರಿನ ವ್ಯವಸ್ಥೆ, ಕೆರೆ ಅಭಿವೃದ್ಧಿಗಳು, ರಸ್ತೆ ಅಭಿವೃದ್ಧಿ ಎಲ್ಲ ಚೆನ್ನಾಗಿ ಮಾಡಿದ್ದಾನೆ. ಹಾಗಾಗಿ ಜನ ಸ್ವಲ್ಪ ಚಂದ್ರಪ್ಪನೇ ತರಬೇಕು ಅಂತ ಒಲವಿದೆ ಈ ಕಡೆ ಏರಿಯಾ. ಬೇರೆ ಕೇಂದ್ರ ಸರ್ಕಾರದ ಮತ್ತು ರಾಜ್ಯ ಸರ್ಕಾರದ ಯೋಜನೆಗಳು BJP ಇರೋದ್ರಿಂದ ಇಲ್ಲಿಗೆ ಬಂದು ತಲುಪಿದಾವ? ತಲುಪಿದೆ. ಎಲ್ಲ ಕೇಂದ್ರ ಸರ್ಕಾರದವೆಲ್ಲ ತಲುಪಿದೆ. ನಮ್ಮ ಕಡೆ ಎಲ್ಲ ಅಭಿವೃದ್ಧಿ ಚೆನ್ನಾಗಿ ಮಾಡ್ತಾಯಿದ್ದಾರೆ ಎಲ್ಲ ಚಂದ್ರಪ್ಪ. ಅಂದರೆ ನೀರಾವರಿ ಯೋಜನೆ ಇರ್ಬೋದು ಅಥವಾ ಆಶ್ರಯ ಮನೆ ಇರ್ಬೋದು, ಈ ಥರದ ಯೋಜನೆಗಳು ಇಂಥ ಗ್ರಾಮಗಳಿಗೂ ಬಂದು ತಲುಪಿದಾವ ಅಂತ? ಬಂದಿದೆ. ಮನೆ ಅಭಿವೃದ್ಧಿಗಳು ಆಗ್ತಿದ್ದಾವೆ, ಗ್ರಾಂಟ್ ಮನೆಗಳು ಆಗ್ತಿದ್ದಾವೆ. ಕೆಲವು ಇನ್ನೂ ಸ್ವಲ್ಪ ಆಗಾವಿದ್ದಾವೆ. ಇನ್ನೂ ಸ್ವಲ್ಪ ಕೆಲಸಗಳೆಲ್ಲ ಪೂರ್ತಿ ಆಗಿಲ್ಲ, ಇನ್ನೂ ಆಗಬೇಕಾಗಿದೆ. ಮುಂದೆ ಮಾಡ್ತಾರೆ. ಚಂದ್ರಪ್ಪ ಬಂದರೆ ಎಲ್ಲ ಅಭಿವೃದ್ಧಿ ಮಾಡ್ತಾರೆ. ಇದು ಇಲ್ಲಿರುವಂಥ HD ಪುರದ ಸಾರ್ವಜನಿಕರ ಅಭಿಪ್ರಾಯ. ಕೈ ಕಡಿದ್ರೂ ಸಹ ಚಂದ್ರಪ್ಪ ಅವರಿಗೆ ಓಟ್ ಹಾಕ್ತೀನಿ ಅಂತ ಹೇಳಿದ್ರು. ಬೇರೆ ಬೇರೆ ಜಾಗಗಳಿಗೆ ಹೋಗೋಣ, ಅಲ್ಲಿರುವಂಥವ್ರನ್ನ ಮಾತನಾಡ್ಸೋಣ ಬನ್ನಿ. ಹೊಳಲ್ಕೆರೆ ವಿಧಾನಸಭಾ ಕ್ಷೇತ್ರದ HD ಪುರ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯ ಉಪ್ಪರ್ಗೇನ ಹಳ್ಳಿಯಲ್ಲಿ ನಾವಿದ್ದೀವಿ. ಇಲ್ಲಿ ಒಬ್ಬರು ಹಿರಿಯರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಯಜಮಾನ್ರೆ, ಹೇಗಿದ್ದೀರಾ? ಓಟೆಲ್ಲ ಹಾಕ್ತಾ ಇದ್ದೀರಾ? ಹೆಂಗೆ ಓಟ್ ಹಾಕ್ತೀವಿ ಸ್ವಾಮಿ, ಹಾಕಿಲ್ವೇ? ಸರ್, ಹೆಂಗಾಗಿದೆ ಕೆಲಸ ಈ ಊರಲ್ಲಿ? ಮತ್ತು ಹಾಲಿ MLA ಹೆಂಗೆ ಕೆಲಸ ಮಾಡಿದ್ದಾರೆ, ಮಾಜಿ MLA ಹೆಂಗೆ ಕೆಲಸ ಮಾಡಿದ್ದಾರೆ? ನಾವು ಕಂಡ್ಮೇಲೆ ನಮ್ಮ ಬುದ್ಧಿ ಬಂದ್ಕಿಲ್ಲು 30 ವರ್ಷದಿಂದ ಇಂಥ MLA ಯಾರಿಗೂ ಸಿಕ್ಕಿಲ್ಲ, ಸಿಗೋದು ಇಲ್ಲ. ಹೌದು, ಕೆಲಸಗಾರರು, ಅಭಿವೃದ್ಧಿ ಅಧಿಕಾರರು. ಕೆರೆ ನೀರು ತತ್ತಾರೆ, ಕುಡಿಯೋ ನೀರು ಮಾರುಕಡಿಮೆಯಿಂದ ನಮಗೆ ಫಿಲ್ಟರ್ ನೀರು. ಇಲ್ಲಿ ಫಿಲ್ಟರ್ ಅದಾವೆ, ಕೆಟ್ಟರೆ 15 ದಿವಸ ಬೇಕು ರಿಪೇರಿ ಹಾಕಿ. ಫಿಲ್ಟರ್ ನೀರು ಕೊಡ್ತಾರೆ. ಎಲ್ಲ CC ರೋಡ್ ಆಗಿದ್ದಾವೆ, ಚೆಕ್ ಡ್ಯಾಮ್ಗಳಾಗಿದ್ದಾವೆ, ಕೆರೆ ನೀರು ಬರ್ತವೆ. ಒಳ್ಳೆ ಕೆಲಸ. ಇಂಥ MLA ಸಿಗೋದು ಇಲ್ಲ. ಎಲ್ಲ ಸರ್ಕಾರದ ಯೋಜನೆಗಳು ಈ ಊರಿಗೆ ತಲುಪುವಂಥ ಹಂತದಲ್ಲಿ ಇದೆಯಾ? ಇದೆ. ಶಾಲೆ, ಕಾಲೇಜು, ಬಿಲ್ಡಿಂಗು, ಭಾರಿ ಕೆಲಸಗಾರರು. ಸೊ ಯಾರು ಬರ್ಬೋದು ಸರಿ? ಚಂದ್ರಪ್ಪರೇ ಬರ್ತಾರೆ. ಇಂಥ MLA ಯಾರು ಕಳ್ಕೊಂಬಕ್ಕೆ ಇಷ್ಟಪಡಲ್ಲ. ಹೌದಾ? ಕಾಂಗ್ರೆಸ್ ಹೆಂಗಿದೆ? ಇದೆ, ಅದೇ ಎಲೆಕ್ಷನ್ ಮೇಲೆ ಅವರು ಇರ್ತಾರೆ, ಇವರು ಇರ್ತಾರೆ. ಹೌದಾ? JDS ಇಲ್ಲಿ ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ಹೌದಾ? ಇಲ್ಲಿ ಈ ಆಫೀಸರ್ಸ್ಗಳೆಲ್ಲ ರಾಜೀನಾಮೆ ಕೊಟ್ಬಿಟ್ಟು ಎಲೆಕ್ಷನ್ ನಿಂತ್ಕೋತಾರೆ. ಹಿಂದೆನೂ ನಿಂತಿದ್ದಾರೆ, ಈ ಸರಿನೂ ಎಲ್ಲ ಒಂದಷ್ಟು ಜನ ಅಣಿ ಆಗ್ತಾ ಇದ್ದಾರೆ. ಯಾಕೆ ಅಂತ ಅನ್ಸುತ್ತೆ ನಿಮಗೆ? ಸುಮ್ಮನೆ ಬಟ್ಟೆ ಹಾವು ಅಂತಾರಲ್ಲ,
ಹೋದ ಸರಿ ಒಬ್ರು ಹಂಗೆ ಮಾಡಿದ್ರು, ಈ ಸರಿ ಒಬ್ರು ಹಂಗೆ ಮಾಡಿದ್ರು. ಹೋದ ಸರಿ AW ಅವರು ಒಂದು ಸರಿ ಹಂಗೆ ಮಾಡಿದ್ರು. ಈ ಸರಿ ಯಾರು ಡಾಕ್ಟ್ರ್ ಯಾರು ನಿಂತಾರೆ ನಮಗೆ ಗೊತ್ತಿಲ್ಲ. ಅವರೆಲ್ಲ ಸುಮ್ಮನೆ. ರೈತರು ಫಸ್ಟ್ ಹಳ್ಳಿ ಅಭಿವೃದ್ಧಿ ಆಗಬೇಕು ಅಂದರೆ ರೈತರ ಅಭಿವೃದ್ಧಿ ಆಗಬೇಕು. ರೈತರುಗಳಿಗೆ ಈ ಸರ್ಕಾರದ ಅಥವಾ ಈ ಶಾಸಕರ ಕೆಲಸಗಳು ತಲುಪಿದೆಯಾ? ಹಾಂ, ತಲುಪೈತೆ. ಈಗ ನೀರಾವರಿಗೆ ಎಲ್ಲ ವ್ಯವಸ್ಥೆ ಮಾಡ್ಯವ್ರೆ. ಮೇಲಾಗಿನ ಚಂದ್ರಪ್ಪ ಅಂದರೆ ನಮ್ಮೆಲ್ಲರಿಗೂ ಪ್ರೀತಿ. ಇವತ್ತು ಯಾಕೆಂದರೆ ಆತ ಯಾರೇ ಆಗಿರಲಿ, ಒಂದು ಅಟ್ರಾಸಿಟಿ ಇಲ್ಲ ನಮ್ಮ ತಾಲೂಕಿನಾಗೆ, ಏನೊಂದು ಒಂದು ಗದ್ದಲ ಗಲಾಟೆ ಇಲ್ಲ. ಈಗ ನಾವು ಚಂದ್ರಪ್ಪರ್ ಗೆದ್ದದರೆ ಅಂತಲೇ ನಾವು ತಿಳ್ಕೊಂಡಿರೋದು ಈಗಲೇ. ಓಹೋ, ಕಾಯಂ. ಹೆಂಗೆ ಹಾಂ, ಹೆಂಗೆ ನಾವು ಓಟ್ ಹಾಕೋದೊಂದೇ ಬಾಕಿ. ಅಪೋಸಿಟ್ ಪಾರ್ಟಿಗೆ 2 ಪಾರ್ಟಿ ನಿಂತ್ಕೊಂತಲ್ಲ, ಓಟ್ ಹಾಕ್ಬೇಕು. ನಮ್ಮೆಲ್ಲರ ಓಟು ಚಂದ್ರಪ್ಪರಿಗೆ ಪಕ್ಕ. ಎಲೆಕ್ಷನ್ ಮೂಡಂಗಿದೆ ಎಲ್ಲ ಪರವಾಗಿಲ್ಲ, ಚೆನ್ನಾಗೈತೆ. ಯಾರು ಬರ್ಬೋದು ನಿಮ್ಮ ಪ್ರಕಾರ? ನಮ್ಮ ಕಡೆ ಚಂದ್ರಪ್ಪ. ಯಾಕೆ ಅಂತೀರಿ? ಎಲ್ಲ ರೈತರಿಗೆ ಅನುಕೂಲ ಮಾಡಿದ್ದಾರೆ, ಕರೆಂಟ್ ಕೊಟ್ಟಿದ್ದಾರೆ. ಮೊದಲೆಲ್ಲ ಕರೆಂಟು 3 ಗಂಟೆ ಇರೋದು, 7 ಗಂಟೆ ಕರೆಂಟ್ ಮಾಡಿದ್ದಾರೆ. ರೈತರು ಕೆರೆಗಳಿಗೆಲ್ಲ ಚೆಕ್ ಡ್ಯಾಮ್ಗಳು, ಕೆರೆಗೆಲ್ಲ ನೀರು ಪೈಪ್ಲೈನ್ ಮಾಡಿದ್ದಾರೆ. ಚೆನ್ನಾಗಿ ಅಭಿವೃದ್ಧಿ ಮಾಡಿದ್ದಾರೆ. ಹಂಗಾಗಿ ಅವರೇ ಬರ್ಬೇಕಂತ ನಮ್ಮ ಅಭಿಪ್ರಾಯ. ಕಾಂಗ್ರೆಸ್ಸು JDS ಅವೆಲ್ಲ ಏನು ಬರ್ತಾವೆ, ಹಿಂಗೆ ಇರ್ತಾವೆ. ಆಫೀಸರ್ಗಳು ರಾಜೀನಾಮೆ ಕೊಟ್ಬಿಟ್ಟು ಕೆಲಸಕ್ಕೆ ರಾಜಕಾರಣಿ ಚುನಾವಣೆ ನಿಂತ್ಕೊತಾ ಇದಾರಲ್ಲ, ನಿಂತ್ಕೊಂಡ್ರೆ ಹಿಂಗೆ ಬಟ್ಟೆ ಬಿಡಾಕಿ ಅಷ್ಟೇ ಸುಮ್ಮನೆ ಹಿಂಗೆ ಬಿಡೋದು. ಇಲ್ಲೊಬ್ರು ಇದ್ದಾರೆ, ಅವ್ರನ್ನ ಮಾತನಾಡ್ಸೋಣ. ಬನ್ನಿ ಸರ್, ತಮ್ಮ ಹೆಸರು ಸರ್? ನಮ್ಮ ಶಾಸಕರು ಹಿಂದೆಂದೂ ಸ್ವತಂತ್ರ ಬಂದಾಗಿನಿಂದಲೂ ಈ ಸಾಧನೆಗಳು ಯಾರೂ ಮಾಡಿಲ್ಲ. ಸುಮಾರು 75 ವರ್ಷದಲ್ಲಿ ಸುಮಾರು ಇಲ್ಲಿಗೆ ಇವರು 2 ಸರಿ ಆಗಿದ್ದಾರೆ MLA. ಇವರ ಪೀರಿಯಡ್ನಲ್ಲಿ ಆದಷ್ಟು ವರ್ಕು ಇರಿಗೇಷನ್ ಇರ್ಬೋದು, ಪವರ್ ಸ್ಟೇಷನ್ ಇರ್ಬೋದು, ವಾಟ್ರ್ ಇರ್ಬೋದು, ಮೂಲಭೂತ ಸೌಕರ್ಯ, ಶಾಲಾ ಕಾಲೇಜು, ರಸ್ತೆ, ಎನಿ ಫೀಲ್ಡು, ಎಲ್ಲ ಫೀಲ್ಡ್ನಲ್ಲೂ 90 ಭಾಗ ಕೆಲಸ ಮಾಡಿದ್ದಾರೆ. ಸುಮಾರು ತಾಲೂಕಿನಾದ್ಯಂತ 2800 ಕೋಟಿ ಗ್ರ್ಯಾಂಟ್ಸ್ ತಂದಿದ್ದಾರೆ. 2800 ಕೋಟಿ. ಇವರೆಲ್ಲ ಈಗ ಆಫೀಸರ್ಗಳು ಇವರೆಲ್ಲ ನಿಂತ್ಕೊಂಡಿದ್ದಾರೆ ಅಂದರೆ ಪ್ರಜಾಪ್ರಭುತ್ವ. ನಾವು ನಿಲ್ಬೋದು, ನೀವು ನಿಲ್ಬೋದು, ಎಲ್ಲರೂ ನಿಲ್ಬೋದು. ಅವ್ರು ನಿಲ್ಬೇಡ ಅಂತ ಹೇಳೋಕೆ ಯಾರು? ಅದನ್ನು ನೋಡೋಕೆ ಇನ್ನೂ ನಾವು ಎಚ್ಚರವಾಗಿರ್ತೀವಿ. ಅವ್ರು ಎಷ್ಟೇ ಆದಷ್ಟು ನಾವು ಎಚ್ಚರವಾಗಿರ್ತೀವಿ. 100ಕ್ಕೆ 100. ಕಾಂಗ್ರೆಸ್ ಇಲ್ಲಿ ಆಡಳಿತದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅವರು ಸಚಿವರಾಗಿದ್ದರು, ಶಾಸಕರಾಗಿದ್ದರು, ಇಡೀ ರಾಜ್ಯಕ್ಕೆ ಸಚಿವರಾಗಿದ್ದರು. ಈ ಕ್ಷೇತ್ರಕ್ಕೆ ಏನಾರ ಲಾಭ ಜಾಸ್ತಿ ಆಯಿತು? ಇಲ್ಲ, ಇಲ್ಲಿ ಏನು ನಮಗೆ ಲಾಭದಾಯಕವೇನು ಆಗಲಿಲ್ಲ. ಕೆಲವು ಶಾಲಾ ಕಾಲೇಜುಗಳು ಮಾಡಿದ್ರು, ಅಷ್ಟು ಬಿಟ್ಟರೆ ಮೂಲಭೂತ ಸೌಕರ್ಯಗಳ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಳಲಿಲ್ಲ ಅವರು. ಕೆಲವೇ ಇದರಲ್ಲಿ ಸೆಂಟ್ರ್ ಪ್ಲೇಸಲ್ಲಿ, ಎಕ್ಸಾಂಪಲ್ ಚಿತ್ರಹಳ್ಳಿ ಈ ಟೈಪು ಇಂಥತ್ತಾಗೆ ಕೆಲವೇ ಪ್ರದೇಶದಲ್ಲಿ ಕೆಲವೇ ಸೀಮಿತವಾಗಿ ಮಾಡಿದ್ದಾರೆ ಅವರು. ಎಲ್ಲ ಈ ಚಂದ್ರಪ್ಪನ ಥರ ಅವರು ಕೆಲಸ ಮಾಡಲಿಲ್ಲ. ಹೆಂಗಾಗಿದೆ ಎಲೆಕ್ಷನ್ ಟ್ರೆಂಡ್ ಈ ಊರಲ್ಲಿ? ಹೆಂಗಿದೆ ಈ ಊರಲ್ಲಿ? BJP ಪರವಾಗಿ ಭಾಳ ಅಲೆ ಇದೆ. ಯುವಕರಲ್ಲಿ ಭಾಳ BJP ಪರವಾಗಿ ಅಲೆ ಇದೆ. ಉದಾಹರಣೆಗೆ ನಮ್ಮೂರಲ್ಲಿ ಸ್ಕೂಲ್ ಕಟ್ಟಿಸ್ತಾ ಇದ್ದಾರೆ, 50 ಲಕ್ಷ ರೂಪಾಯಿದು ಹಾಕಿದ್ದಾರೆ. ಚೆಕ್ ಡ್ಯಾಮ್ದು 50 ಲಕ್ಷ ಹಾಕಿದ್ದಾರೆ. ಕೆರೆಗೆ ನೀರು ತರ್ತಾ ಇದ್ದಾರೆ. ಕರೆಂಟಿನ ವ್ಯವಸ್ಥೆ ಭಾಳ ತುಂಬ ಹದಗೆಟ್ಟಿತ್ತು. 7 ಅವರ್ ಕರೆಂಟ್ ಕೊಡ್ತಾ ಇದ್ದಾರೆ. ಇನ್ನೇನು ಬೇಕೇಳಿ ಈ ಹಳ್ಳಿಗೆ? ಚಿಕ್ಕ ಹಳ್ಳಿ, ಇನ್ನು ಕ್ಷೇತ್ರದಾದಂತೂ ಬೇಜಾನಾಗಿದೆ. ಉದಾಹರಣೆ ನಮ್ಮ ಹಳ್ಳಿ ಒಂದು ಸಾಕಲ್ಲ, ಒಂದು ಹಳ್ಳಿಗೆ ಇಷ್ಟು ಮಾಡಿದರೆ. ಸಮಾಧಾನ ಆಗಿದೆ ಹಂಗಾರೆ? ಫುಲ್ಲು ಸಮಾಧಾನ ಆಗಿದೆ, ಏನು ತೊಂದರೆ ಇಲ್ಲ. BJP ಪರವಾಗಿ ಪಕ್ಕ ಅಲೆ ಇದೆ. ಸರ್, ನೀವು ನೋಡ್ದಂಗೆ ಕಾಂಗ್ರೆಸ್ ಆಡಳಿತಕ್ಕೂ BJP ಆಡಳಿತಕ್ಕೂ ವ್ಯತ್ಯಾಸ ಕಾಣಿಸ್ತಾ ಇದೆಯಾ? ವ್ಯತ್ಯಾಸ ಏನಂದರೆ, ಕಾಂಗ್ರೆಸ್ ಆಡಳಿತದಲ್ಲಿ ಅಟ್ರಾಸಿಟಿ ಆಗ್ತಿದ್ದು, ಸದ್ಯಕ್ಕೆ ಇಲ್ಲಿ ನಮ್ಮಲ್ಲಿ ಅಟ್ರಾಸಿಟಿಗಳಿಲ್ದಂಗೆ ಯಾವುದೇ ಒಂಥರ ಒಂದು ಕೇಸ್ಗಳಿಲ್ದಂಗೆ ನೆಮ್ಮದಿಯಾಗಿದ್ದೀವಿ. ಇವತ್ತಿಲ್ಲಿ ನಿಂತಿದ್ದೀವಿ ರೋಡ್ ಮೇಲೆ ಅಂದರೆ, ಈ ರಸ್ತೆ 14 ವರ್ಷ ಇಂಚೆ ಮಾಡಿದ್ದು ಚಂದ್ರಪ್ಪನವರು. 2008ರಲ್ಲಿ ಗೆದ್ದಾಗ ಒಂದು 6 ಹಾಕಿದರೆ ರಿಟರ್ನ್ ಬರುತ್ತೆ, ಅಷ್ಟು ಕ್ವಾಲಿಟಿಗೆ ಮಾಡಿದ್ದಾರೆ. ಒಂದು ಉಪ್ಪರಿಗೆನಹಳ್ಳಿ ಗ್ರಾಮಕ್ಕೆ ಒಂದು ಬಸ್ ಸ್ಟಾಪು, ಕುಡಿಯೋ ನೀರಿನ ವ್ಯವಸ್ಥೆ, ರಸ್ತೆ 7 ಆಗಿದ್ದಾವೆ. ಇನ್ನೂ ಒಂದು ವ್ಯವಸ್ಥೆ ಆಗಿದೆ, ಈ ವಾರದಲ್ಲಿ ಆಗುತ್ತೆ ಅಂತ ಹೇಳಿದ್ದಾರೆ. ಮತ್ತು ಕೆರೆಗೆ ನೀರು ಅಭಿವೃದ್ಧಿ ಆಗಿದೆ. 7 ಅವರ್ ಕರೆಂಟು. ರೈತಾಪಿ ಇಲ್ಲಿರೋದೆಲ್ಲ ರೈತಾಪಿ ವರ್ಗದವ್ರಿಗೆ ಏನು ಬೇಕೋ ಎಲ್ಲ ಸೌಲಭ್ಯನೂ ಮಾಡಿದ್ದಾರೆ. ಚಂದ್ರಪ್ಪವ್ರಿಗೊಂದು ಹೆಸರಿದೆ, ರೋಡ್ ಕಿಂಗ್ ಅಂತ, ರಸ್ತೆ ರಾಜ. ಅದರಲ್ಲೇನು 2 ಮಾತಿಲ್ಲ. ಅಭಿವೃದ್ಧಿಗೆ ಮನ್ನಣೆ. ಇಲ್ಲಿ ಯಾವುದೇ ಥರದ ಜಾತಿ ರಾಜಕಾರಣ ಇಲ್ಲ. ಇಲ್ಲಿ 100% ಚಂದ್ರಪ್ಪವ್ರು ಬಿಟ್ಟರೆ ಇನ್ಯಾರು ಬರೋಕ್ಕೆ ಚಾನ್ಸ್ ಇಲ್ಲ. ಸರ್, ಈ ಆಫೀಸರ್ಸ್ಗಳು ಈ ಕಾನ್ಸ್ಟಿಟ್ಯೂನ್ಸಿಲಿ ಸಿಕ್ಕಾಪಟ್ಟೆ ಜನ ರಾಜೀನಾಮೆ ಕೊಟ್ಟು ಎಲೆಕ್ಷನ್ ಬರ್ತಾರೆ. ನಿಮ್ಮೂರ್ಗೆ ಯಾರು ಬಂದಿದ್ರ ಆಫೀಸರ್ಸ್ಗಳು? ಗೊತ್ತಿಲ್ಲ ಸರ್. ಅವರೆಲ್ಲ ನಮ್ಮ ಕೆಲಸ ಹೆಂಗೆ ಮಾಡ್ತಾರೆ ಹೋಗ್ಲಿ ಬೇರೆಯವರು? ಬೇರೆಯೇನು ಮಾಡಲ್ಲ ಸರ್ ಕೆಲಸ. ಏನು ಇವರು ಚಂದ್ರಪ್ಪರು ಇದ್ದ ಅವರು ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಆದಷ್ಟು ಅವರೇ ಬಂದರೆ ನಮಗೆ ಅನುಕೂಲ. ನೀವು ಹೇಳಿ ಬ್ರದರ್, ಆ್ಯಸ್ ಎ ಯೂತ್ ಆಗಿ BJP ಕೇಂದ್ರದಲ್ಲಿದೆ, ರಾಜ್ಯದಲ್ಲಿದೆ ಅನ್ನೋ ಏಕೈಕ ಕಾರಣಕ್ಕೂ ಇಲ್ಲೂ BJP ಬರ್ತಾ ಇದೆ ಅಂತ ನಿಮ್ಗೆ ಅನ್ಸುತ್ತಾ, ಅಥವಾ
ಪರ್ಟಿಕ್ಯುಲರ್ ಆಗಿ ಕೆಲಸ ಆಗಿದೆ ಅನ್ನೋ ಕಾರಣಕ್ಕೆ ಇಲ್ಲಿ ಬಿಜೆಪಿ ಬೆಂಬಲ ಸಿಗ್ತಾ ಇದೆ ಅಂತ ನಿಮ್ಗೆ ಅನ್ಸುತ್ತಾ? ಅಭಿವೃದ್ಧಿ ಆಗಿರೋದಕ್ಕೋಸ್ಕರ ಚಂದ್ರಪ್ಪ ಬರ್ತಾರೆ, BJP ಬರುತ್ತೆ. ಎಲ್ಲೋ ಕೇಂದ್ರದಾಗ ಐತೆ ಸರ್, ರಾಜ್ಯ ಸರ್ಕಾರದಾಗ ಐತೆ ಅಂತ ಅಲ್ಲ, ಅಭಿವೃದ್ಧಿ ಎಲ್ಲಿರುತ್ತೋ ಅಲ್ಲಿ ಚಂದ್ರಪ್ಪ ಬರ್ತಾರೆ. ಹೌದು. ಕೆಲಸ ಹಂಗಾರೆ ಎಕ್ಸ್ಪೆಷಲಿ ಮೂಲಭೂತ ಸೌಕರ್ಯಗಳನ್ನು ಬಿಟ್ಟು ನಾ ಹೇಳ್ತಾ ಇರೋದು, ರಸ್ತೆ, ಚರಂಡಿ, ಮೋರಿ, ನೀರು ಇದೆಲ್ಲ ಶಾಸಕರ ಕರ್ತವ್ಯ, ಅದನ್ನು ನಿಭಾಯಿಸ್ತಾರೆ. ಅದರ ಆಚೆಗೆ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗಿದೆ ನಿಮಗೆ ಕಾಣಿಸ್ತಾ ಇದೆಯಾ? ಅದು ಮೊದಲೇನಾಗಿರಲಿಲ್ಲ, ಇವ್ರು ಬಂದಮೇಲೆ ಆಗೈತೆ. ಹೌದು, 100% ಆಯ್ತು. ಹೌದು. ಯಾರು ಬರ್ಬೋದು ಹಂಗಾರೆ? ಚಂದ್ರಪ್ಪ ಕಿಂಗ್ ಮೇಕರ್. ಹೌದು. 100% ಕೇಳೋದೇ ಬೇಕಾಗಿಲ್ಲ. ಇಲ್ಲಿ ಚಂದ್ರಪ್ಪಂದೇ ಚಂದ್ರಪ್ಪನೇ ಗ್ಯಾರಂಟಿ 100%. ಮುಂಚೆ ಒಳ್ಳೆ ಕೆಲಸ ಮಾಡೋಂಥ ಗಂಡಸು ಇರಲಿಲ್ಲ, ಹಂಗಾಗಿ ಇವರು ಪ್ರತಿಯೊಬ್ಬರಿಗೂ ಸ್ಪಂದಿಸ್ತಾರೆ, ಒಳ್ಳೊಳ್ಳೆ ಕೆಲಸ ಮಾಡ್ತಾರೆ. ಹಂಗಾಗಿ ಕಾಂಗ್ರೆಸ್ಸು BJP ಫೈಟು, ಆದರೆ ವಿನ್ ಆಗೋದು ಮಾತ್ರ ಚಂದ್ರಪ್ಪನೇ 100%. ಇನ್ನೊಬ್ರು ಹಿರಿಯರಿದ್ದಾರೆ, ಯಜಮಾನ್ರೆ ಹೇಳಿ, ಚಂದ್ರಪ್ಪ ಅವ್ರು ನೋಡಿದ್ದೀರಾ, ಮಾತಾಡಿಸ್ತೀರಾ, ಸಿಗ್ತಾರಾ ನಿಮಗೆಲ್ಲ? ಹೌದು ಸರ್, ಮಾತಾಡಿಸ್ತೀವಿ. ನಾವು ಅವ್ರನ್ನ ನಂಬಿಟ್ಟೇ ಇದ್ವಿ. ಯಾವಾಗಲೂ ಕಾಯಂ ಅವರು ನಮಗೆ ರಿಸರ್ವ್ ಆಗಿ ಅವ್ರದ್ದೇ ಭಾಳ ನಂಬಿಕೆ ಸರ್. ಊರಿಗೆ ಬರ್ತಾರಾ? ದೇವಸ್ಥಾನ ಹಬ್ಬ ಹರಿದಿನಕ್ಕೆಲ್ಲ ಬರ್ತಾರೆ. ಒಂದು ದೇವಸ್ಥಾನಕ್ಕೆ ಕಾಂಗ್ರೆಸ್ ಅವ್ರು ಏನು ಮಾಡಿದ್ರು ಹಂಗಾರೆ? ಆಂಜನೇಯ ಅವರು ಮಿನಿಸ್ಟರ್ ಆಗಿದ್ರು ಈ ಊರಿಗೆ, ಅವ್ರ ಕಾಲದಲ್ಲಿ ಹೆಂಗೆ ಕೆಲಸ ಆಗಿದೆ? ಸ್ವಾಮಿ, ಆಂಜನೇಯರನ್ನ ಸಾಮಾನ್ಯ ನಾವು ಒಂದ್ಸಾರಿ ನಮ್ಮೂರ ನೋಡೇ ಇಲ್ಲ ಸರ್. ಹೌದಾ? ಇದಂತೂ ಗ್ಯಾರಂಟಿ. ನಾವು ನೋಡೇ ಇಲ್ಲ. ಈ ನಮ್ಮೂರಕ್ಕೆ ಬಂದವರು ಹಿಂಗೆ ರಾಜರಸ್ ನಿಂತಿರೋದೇ ನೋಡಿಲ್ಲ ನಾವು. ನಮ್ಮ ಚಂದ್ರಪ್ಪರು ಬಂದರು ಅಂದ್ರೆ ದೇವಸ್ಥಾನಕ್ಕೆ ಇಲ್ಲೇ ಕುತ್ಕೊಂಡು ಭಾಷಣ ಮಾಡಿ ಎಲ್ಲರಿಗೂ ನಮಸ್ಕಾರ ಮಾಡ್ತೀವಿ, ಹೋಗ್ಬಿಡ್ತಾರೆ. ಅಷ್ಟೇ ಸರ್. ಯಾರು ಬರ್ಬೋದು ಈ ಸರಿ? ನಮ್ಮ ಚಂದ್ರಪ್ಪರು ಭಾರಿ ನಂಬಿಕೆ ಸರ್. ಹ್ಞೂ ಸರ್. ಇದು ಉಪ್ಪರಗನಹಳ್ಳಿ ಗ್ರಾಮದ ಗ್ರಾಮಸ್ಥರ ಅಭಿಪ್ರಾಯ. ಇಡೀ ಗ್ರಾಮದಲ್ಲಿ ಬಹುತೇಕ 99% ಮಂದಿ ಎಂ ಚಂದ್ರಪ್ಪ ಅವರು ಕೆಲಸ ಮಾಡಿದ್ದಾರೆ, ಅವರೇ ಮತ್ತೆ ಮರು ಆಯ್ಕೆ ಆಗ್ತಾರೆ ಅನ್ನೋ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬನ್ನಿ ಬೇರೆ ಬೇರೆ ಗ್ರಾಮಗಳಿಗೆ ಹೋಗೋಣ, ಅಲ್ಲಿರುವಂಥ ಸಾರ್ವಜನಿಕರನ್ನ ಮಾತನಾಡಿಸೋಣ. ನಾವೀಗ HD ಪುರ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯ ನಂದನ ಹೊಸೂರು ಗ್ರಾಮದಲ್ಲಿದ್ದೇವೆ. ಇಲ್ಲೊಬ್ರು ಹಿರಿಯರು ಸಿಕ್ಕಿದ್ರು. ಅವರು ಫಸ್ಟು ನಮ್ಮೂರು ನೋಡೋದಕ್ಕಿಂತ ಮುಂಚೆ ಒಂದು ಕೆರೆ ನೋಡಿ ಅಂತ ಕರ್ಕೊಬಂದಿದ್ದಾರೆ. ನಾವು ಕೆರೆಯನ್ನು ನಿಮಗೆ ತೋರಿಸುವಂಥ ಒಂದು ಪ್ರಯತ್ನ ಮಾಡ್ತೀವಿ. ಇದು ಗುಂಡಿಕೆರೆ ಅನ್ನೋ ಒಂದು ಕೆರೆಯನ್ನು ಈ ಮಟ್ಟಿಗೆ ಅಭಿವೃದ್ಧಿಯನ್ನು ಮಾಡಲಿದ್ದಾರೆ. ಸುತ್ತಮುತ್ತ ಬೆಟ್ಟ ಹಾಗೂ ಕಣಿವೆಗಳಿದೆ. ಅದರ ಮಧ್ಯದಲ್ಲಿ ನೀರನ್ನು ಶೇಖರಣೆ ಮಾಡಿ ಅದನ್ನು ರೈತರ ಉಪಯೋಗಕ್ಕೆ ಬಳಸುವಂಥ ಒಂದು ಪ್ರಯತ್ನವನ್ನು ಈಗಿನ ಹಾಲಿ ಶಾಸಕರು ಮಾಡಿದ್ದಾರೆ. ಆ ಕೆಲಸವನ್ನು ನೀವು ನೋಡಲೇಬೇಕು ಅನ್ನೋ ಕಾರಣಕ್ಕೆ ಇಲ್ಲಿಗೆ ಕರ್ಕೊಬಂದು ನಿಲ್ಲಿಸಿದ್ರು. ಇಲ್ಲೊಬ್ಬರು ಹಿರಿಯರಿದ್ದಾರೆ, ಅವ್ರನ್ನ ಮಾತನಾಡ್ಸೋಣ. ಯಜಮಾನ್ರೆ ಹೇಳಿ, ಕಳೆದ 4.25 ವರ್ಷದಲ್ಲಿ ಹೇಗೆ ಕೆಲಸ ಆಗಿದೆ? ಹಳೆ ಶಾಸಕರು, ಹೊಸ ಶಾಸಕರ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ನಾವು ಹಳಬರ ಬಗ್ಗೆ ಕಂಪೇರ್ ಮಾಡಲಿಕ್ಕೆ ಹೋಗೋದಿಲ್ಲ, ಯಾಕೆ ಅಂದರೆ ಸುಮ್ಮನೆ ಅದೇ ಕಾಂಟ್ರವರ್ಸಿ ಆಗುತ್ತೆ. ನಾ ಹೇಳೋದಿಷ್ಟೇ, ಈಗಿನ ಶಾಸಕರು, ನಾನು ಹೆಚ್ಚು ಕಡಿಮೆ 47 ವರ್ಷಗಳಿಂದ ರಾಜಕೀಯ ನೋಡ್ತಾ ಇದ್ದೀನಿ. ನನಗಾಗಲೇ 65 ವರ್ಷ ಆಗಿದೆ. ನನ್ನ ಈ ಅವಧಿಯಲ್ಲಿ ಯಾವ ಶಾಸಕರು ಇಲ್ಲಿವರೆಗೂ ಈ ಕೆಲಸಗಳು ಮಾಡಿರಲಿಲ್ಲ. ಈ ಪುಣ್ಯಾತ್ಮ ಎಲ್ಲ ಕೆಲಸಗಳನ್ನು ಮಾಡಿದ್ದಾರೆ. ಕೆರೆ ಅಭಿವೃದ್ಧಿ ಇರ್ಬೋದು, ಇದನ್ನು ಸಾಸಿವೆಹಳ್ಳಿ ಏತ ನೀರಾವರಿಯಿಂದನ ಲಿಫ್ಟ್ ಇರಿಗೇಷನ್ ಮೂಲಕನ ಸುಮಾರು 760 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಕೆರೆಗಳ ಅಭಿವೃದ್ಧಿ ಮಾಡಲಿಕ್ಕಾಗಿ ತೊಗೊಂಬಂದಿದ್ದಾರೆ ನೀರನ್ನು. ಇದು ಏನಾಗಿದೆ, ಇಲ್ಲಿಂದ ಹೊಳಲ್ಕೆರೆ ಕೆರೆಗೆ ಬಂದುಬಿಟ್ಟು ಅಲ್ಲಿಂದನ ಇದ್ರದ್ದು ಬರುತ್ತೆ, ಕುನ್ನೀರು ಕಟ್ಟೆ ಕೆರೆಗೆ ಡಂಪ್ ಮಾಡಿ ಅಲ್ಲಿಂದ ತಾಳ್ಯದ ಕೆರೆಯಿಂದನ HD ಪುರ ಕೆರೆ ಮತ್ತು ನಂದನಹೊಸೂರು ಕೆರೆಯಾಗ್ಲಹಳ್ಳಿ ಕೆರೆ, ಈ ಎಲ್ಲ ಕೆರೆಗಳನ್ನೂ ತುಂಬಿಸ್ತಾರೆ. ಶಿವಗಂಗಾ ಕೆರೆಗೆ ಇವಕ್ಕೆಲ್ಲ ತುಂಬಿಸೋಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಪೈಪ್ಲೈನ್ಗಳೆಲ್ಲ ಆಗೋಗಿದೆ. ಏನು ಮುಂದಿನ ನೀರಾವರಿ ಹಂಗಾಮು ಬರ್ತದಲ್ಲ, ಮಳೆಗಾಲದಲ್ಲಿ ನೀರು ತುಂಬಿಸೋ ಒಂದು ಎಲ್ಲ ವ್ಯವಸ್ಥೆಗಳು ಆಗೋಗಿದೆ. ಯಾವುದೇ ಈ ಕೆಲಸಗಳು ತಲುಪಿದೆಯಾ ಶಾಸಕರು ತಲುಪಿದೆ. ಈ ಕೆರೆಗೆ ನೋಡ್ರಿ, ನಾವು ಏನು ಕೇಳಿರಲಿಲ್ಲ. ಒಂದು ಸರಿ ಇಲ್ಲಿ ನಾವೆಲ್ಲ ಹಳೆ ಕೆರೆ, ಇದು ಕ್ರಿಕೆಟ್ ಆಡ್ತಿದ್ರು ಮಕ್ಕಳುಗಳೆಲ್ಲ, ಟೂರ್ನಮೆಂಟ್ಗಳು ನಡೀತಿದ್ವು. ಸುಮಾರು ಜಿಲ್ಲಾ ಮಟ್ಟದ ಎಲ್ಲ ಕ್ರಿಕೆಟ್ ಟೂರ್ನಮೆಂಟ್ಗಳು ಇಲ್ಲೇ ನಡೀತಿದ್ದು. ಅವಾಗ ಶಾಸಕರನ್ನು ನಾವು ಕರೆಸಿದ್ವಿ. ನೋಡ್ಬಿಟ್ಟು ಏನಪ್ಪ ಇಷ್ಟು ಸುಂದರವಾಗಿದೆ ಇದೆಲ್ಲನ ಪರಿಸರ, ಮತ್ತು ಏನಾರು ಮಾಡಿಕೊಡ್ರಿ ಅಂದ್ವಿ. ಅವಾಗ ನಮಗೆ ಏನು ಹೇಳಿಲ್ಲ ಅವರು. ನೋಡೋಣ ಅಂತಂದು ಹೇಳಿ ಹೋದವರು 4 ಕೋಟಿ ರೂಪಾಯಿನ ಹಾಕಿಬಿಟ್ಟು ಈ ಕೆಲಸಗಳು ಮಾಡಿಸಿದ್ದಾರೆ. ನಮಗೆ ತೃಪ್ತಿ ತಂದಿದೆ. ತೂಬುಗಳೆಲ್ಲ ಇದು ಮಾಡಿದರು, ಏರಿ ಅಗಲ ಮಾಡಿದರು, ಇದನ್ನು ಓಡಾಡಲಿಕ್ಕೆಲ್ಲ ವ್ಯವಸ್ಥೆ ಮಾಡಿದ್ದಾರೆ, ಕಟ್ಟಡಗಳೆಲ್ಲ ಕಟ್ಟಿದ್ದಾರೆ, ಎಲ್ಲದೂ ಮಾಡಿದ್ದಾರೆ. ದೇವಸ್ಥಾನಕ್ಕೆ ಮೆಟ್ಲುಗಳು ಮಾಡಿಕೊಟ್ಟಿದ್ದಾರೆ. ನೀವು ಅದನ್ನು ನೋಡಿರಿ. ನಾವು ಹಿಂದೆ ಮುದುಕರುಗಳು ಹತ್ತಲಿಕ್ಕೆ ಕಷ್ಟ ಆಗ್ತಿತ್ತು, ಅದೆಲ್ಲದೂ ಮಾಡಿಕೊಟ್ಟಿದ್ದಾರೆ. ಈಗ ಕುಡಿಯೋ ನೀರಿನ ವ್ಯವಸ್ಥೆಗಳು 360 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮಾರಿ ವಿವಿ ಸಾಗರದಿಂದ ನೀರು ತೊಗೊಂಬಂದುಬಿಟ್ಟು ಎಲ್ಲ ಹಳ್ಳಿಗಳಿಗೆ ನೀರು ಕುಡಿಸೋ ವ್ಯವಸ್ಥೆ ಮಾಡಿದ್ದಾರೆ. ಪೈಪ್ಲೈನ್ಗಳೆಲ್ಲ ಆಗಿದೆ. 100ಕ್ಕೆ 100 ಚಂದ್ರಪ್ಪನೇ ಗೆಲ್ಲೋದು. ಥ್ಯಾಂಕ್ ಯು ಸೋ ಮಚ್ ಸರ್. ನೀವು ನೋಡ್ದಂಗೆ
ಕಾಂಗ್ರೆಸ್ ತನ್ನ ಶಕ್ತಿಯನ್ನು ವೃದ್ಧಿಸ್ಕೊಂಡಿದೆಯಾ ಇಲ್ಲಿ? ಇಲ್ಲ ಸರ್, ಕಾಂಗ್ರೆಸ್ ಏನು ಶಕ್ತಿ ವೃದ್ಧಿಸ್ಕೊಂಡಿಲ್ಲ. ಯಾಕೆಂದರೆ ಆಂಜನೇಯವರು ಮಿನಿಸ್ಟ್ರ್ ಆಗಿ ಈ ಹೊಳಲ್ಕೆರೆ ತಾಲೂಕಿಗೆ ಒಂದು 10% ಕೆಲಸನೂ ಮಾಡಿಲ್ಲ. ಯಾವುದೋ ಒಂದು ಚಿತ್ರಹಳ್ಳಿಗೇಟಲ್ಲಿ ಒಂದು ಸ್ಕೂಲ್ ಕಟ್ಟಿದ್ದು ಬಿಟ್ಟರೆ ಗಂಗಾ ಕಲ್ಯಾಣಿ ಕೆಲವು ಬೋರ್ಗಳು ಕೊಟ್ಟಿದ್ದಾರೆ, ಅವಕ್ಕೆ ನೀರು ಬಿದ್ದಿಲ್ಲ, ಮೋಟ್ರ್ ಕೊಟ್ಟಿದ್ದಾರೆ. ಹಂಗಾಗಿ ಏನು ಕೆಲಸಗಳು ಮಾಡಿಲ್ಲ ಅವರು. ಒಂದು ರೋಡ್ ಮಾಡಿಲ್ಲ, ಒಂದು ಕೆರೆ ಅಭಿವೃದ್ಧಿ ಮಾಡಿಲ್ಲ, ಮೂಲಭೂತ ಸೌಕರ್ಯಗಳು ಯಾರಿಗೂ ಕೊಟ್ಟಿಲ್ಲ ಅವರು. ಹಂಗಾಗಿ ಚಂದ್ರಪ್ಪವ್ರದ್ದು ಆಂಜನೇಯವ್ರದ್ದೇನು ಅಂತ ಪತ್ರ ಇಲ್ಲ. ಸರ್, ನೀವು ನೋಡ್ದಂಗೆ ಇಲ್ಲಿ ಅವರು ಅಂಕಲ್ ಹೇಳ್ತಾ ಇದ್ರು ಇಲ್ಲಿ ಕ್ರಿಕೆಟ್ ಆಡ್ತಾ ಇದ್ರು. ನೀವೇನಾದ್ರು ಕ್ರಿಕೆಟ್ ಆಡಿದ್ರು? ಸ್ವತಃ ನಾವೇ ಈ ಬೌಂಡ್ರಿನಲ್ಲಿ ಕ್ರಿಕೆಟ್ ಆಡಿದ್ದೀವಿ. ಸುಮಾರು ವರ್ಷದಿಂದ ಆಡಿದ್ದೀವಿ. ನೀರೇ ಇರಲಿಲ್ಲ ಅಂಥ ಪರಿಸ್ಥಿತಿಯಲ್ಲಿ ಈ ಕೆರೆ ಇತ್ತು. ಇವಾಗ ನೀರಿನ ವ್ಯವಸ್ಥೆ ನಿಲ್ಲೋ ಥರ ಮಾಡಿ ಕುಡಿಯೋ ಜಾನುವಾರುಗಳಿಗಾಗಲಿ ಇಲ್ಲಿ ಬರೋ ಜನಗಳಿಗಾಗಲಿ ಎಲ್ಲ ವ್ಯವಸ್ಥೆ ಕುರಿ ಮೇಕೆ ದನಕರುಗಳು ಕುರಿ ಮೇಕೆಗಳೆಲ್ಲ ನೀರು ಕುಡಿತವೆ. ಮತ್ತು ಬಂದಿರೋರ್ಗೂ ಜನಗಳಿಗೂ ಅನುಕೂಲ ಆಗುತ್ತೆ ಬಳಸೋದಕ್ಕೆ. ಆ ಥರ ವ್ಯವಸ್ಥೆ ಮಾಡಿದ್ದಾರೆ. ಈ ಪೂರ್ತಿ ಏನಿದೆ ಕೆರೆ ಅಭಿವೃದ್ಧಿ ಯಾವ ಶಾಸಕರು ಮಾಡಿರಲಿಲ್ಲ. MLA BJP MLA ಚಂದ್ರಪ್ಪನವರಾದ್ಮೇಲೆ ಈ ಅಭಿವೃದ್ಧಿ ಆಗಿರೋದು. ಮತ್ತು ಅವ್ರಿಗೆ ಬಿರುದಿದೆ, ರಸ್ತೆ ರಾಜ ಅನ್ನೋದು ಬಿರುದಿದೆ. ಪ್ರತಿ ಊರಿಗೂ ಈ ರೋಡ್ ಸಮೇತನೂ ಮತ್ತೆ ಈ ರೋಡ್ ಸಮೇತನೂ ಇವಾಗ ಟಾರ್ ವ್ಯವಸ್ಥೆ ಮಾಡೋದಕ್ಕೆ ಆಗಿದೆ. ಟೆಂಡರ್ ಇನ್ನೇನು ಎಲೆಕ್ಷನ್ ಆದಮೇಲೆ ಆಗುತ್ತೆ. ಈ ರೋಡಿಗೆ ಓಡಲಿಕ್ಕೆ ಆಗ್ತಾ ಇರಲಿಲ್ಲ, ಸಾಧ್ಯವಾಗ್ತಾ ಇರಲಿಲ್ಲ. ಆ ಥರ ಇತ್ತು. ಇದು ನಂದನ ಹೊಸೂರು ಗ್ರಾಮದ ಸಾರ್ವಜನಿಕ ಅಭಿಪ್ರಾಯ. ಗಾಡಿ ಓಡಾಡೋದಕ್ಕಾಗ್ತಾ ಇರಲಿಲ್ಲ, ಅಂಥ ಜಾಗದಲ್ಲಿ ರಸ್ತೆ ಮಾಡಿದ್ದಾರೆ. ಕ್ರಿಕೆಟ್ ಆಡ್ತಿದ್ದಂಥ ಜಾಗವನ್ನು ಕೆರೆ ಆಗಿ ನಿರ್ಮಾಣ ಮಾಡಿದ್ದಾರೆ. ಹಾಗಾಗಿ ನಮ್ಮ ಸಂಪೂರ್ಣ ಬೆಂಬಲ ಎಂ ಚಂದ್ರಪ್ಪ ಅವರಿಗೆ ಅನ್ನೋ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಾವೀಗ ನೆಲ್ಲಿಕಟ್ಟೆ ಗ್ರಾಮದಲ್ಲಿದ್ದೀವಿ. ಇದು HD ಪುರ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಗೆ ಬರುತ್ತೆ. ಇಲ್ಲೊಬ್ಬರು ಸಾರ್ವಜನಿಕರಿದ್ದಾರೆ. ಹೆಂಗಿದೆ ಎಲೆಕ್ಷನ್ ಹವಾ ಹೆಂಗಿದೆ ಈ ಊರಲ್ಲಿ? ಎಲೆಕ್ಷನ್ದು ಈಗ 2 ಪಾರ್ಟಿ ಪೈಪೋಟಿ ಐತಿ ಇಲ್ಲಿ. 2 ಪಾರ್ಟಿ ಹೆಂಗೆ ಕೆಲಸ ಯಾರು ಚೆನ್ನಾಗಿ ಮಾಡಿದ್ದಾರೆ ನಿಮ್ಗನ್ಸುತ್ತೆ? ಕೆಲಸ ಅವ್ರ ಪೀರಿಯಡಲ್ಲಿ ಅವರು ಮಾಡಿದ್ದಾರೆ, ಇವ್ರ ಪೀರಿಯಡಲ್ಲಿ ಇವರು ಮಾಡಿದ್ದಾರೆ. ಹೌದಾ? 2 ಪಾರ್ಟಿ 50-50 ಇದೆಯಾ? 50-50 ಇದಾವೆ. ಒಂದು ಸರಿ ಗೆದ್ದರೆ ಇನ್ನೊಂದು ಸರಿ ಗೆದ್ದಲಿಲ್ಲ ಯಾರು. ಹೌದಾ? ಈ ಸರಿ ಮತ್ತೆ ಬದಲಾವಣೆ ಕೇಳ್ತಾರೆ ಜನ. ಯಾರು ಬರ್ಬೋದು ಅಂತೀರ ಈ ಕಾನ್ಸ್ಟಿಟ್ಯೂನ್ಸಿಲಿ? ಈಗ ಅದು ನಾವು ಹೇಳಲಿಕ್ಕಾಗಲ್ಲ, ಒಟ್ಟು ಚೇಂಜ್ ಆಗ್ಬೋದು. ಹಿಂದಿಂದೆಲ್ಲ ಬೆಳವಣಿಗೆಗಳು ನೋಡ್ಕೊಂತ ಹೋದ್ರೆ ಹಂಗೆ ಇರೋದು. ಒಂದ್ಸತಿ ಅವರು ಒಂದ್ಸತಿ ಇವರು ಅಂತ ಹಂಗೆ ಆಗಿರೋದು. ನಿಮ್ಗೆ ಏನನ್ಸುತ್ತೆ ಅಭಿವೃದ್ಧಿ ಕಾರ್ಯಗಳೆಲ್ಲ ತಲುಪಿದಾವ? ಅವ್ರ ಪೀರಿಯಡಲ್ಲಿ ಮಾಡಿದ್ದಾರೆ ಅವರು, ಇವ್ರ ಪೀರಿಯಡಲ್ಲಿ ಇವರು ಮಾಡಿದ್ದಾರೆ. ನೀರಾವರಿದು ಇನ್ನೂ ನಮ್ಮ ಭಾಗ ಇನ್ನೂ ಅಷ್ಟೊಂದು ಇಂಪ್ರೂವ್ಮೆಂಟ್ ಇಲ್ಲ ಸದ್ಯಕ್ಕೆ. ಇದು ಯಾವುದು ಜಲ್ ಜೀವನ್ ಯಾವುದೋ ಒಂದು ಸ್ಕೀಮ್ ಬಂದಿದೆ ಸೆಂಟ್ರಲ್ದು, ಅದೆಲ್ಲ ಮಾಡ್ತಿದ್ದಾರೆ. ಒಟ್ಟು ಬೇರೆ ಅಭಿವೃದ್ಧಿಗಳು ಆಗಬೇಕು. ರೈತರಿಗೆ ಇಲ್ಲಿ ಬೇಕಾಗಿರೋದು ಎಲೆಕ್ಟ್ರಿಕಲ್ ಸಪ್ಲೈದು ಅದೆಲ್ಲ ಮಾಡಬೇಕು. TCಗಳಿಗೆ ಅದಕ್ಕೆಲ್ಲ ಸರ್ಕಾರ ದುಡ್ಡನ್ನು ಬಿಡುಗಡೆ ಮಾಡಲ್ಲ. ಆದರೂ ಅಂಥವೆಲ್ಲ ಆಗಬೇಕು, ಜನಗಳಿಗೆ ಅನುಕೂಲ ಆಗಬೇಕು. ಥ್ಯಾಂಕ್ ಯು ಸರ್. ನೀವೇನು ಹೇಳ್ತೀರಾ? ಎರಡು ಪಕ್ಷ ಫುಲ್ ಫೈಟು. ಹೌದಾ? ಎರಡು ಆಂಜನೇಯರು ಫುಲ್ ಫೈಟು, ಚಂದ್ರಪ್ಪರು ಫುಲ್ ಇದ್ದಾರೆ. ಇಬ್ಬರಿಗೂ ಫೈಟ್ ಬಿಟ್ಟರೆ ಮತ್ತು JDS ಅದೇನಿಲ್ಲ, ಬೇರೆ ಪಾರ್ಟಿ ಯಾವುದು ಬರಲ್ಲ, ಯಾವುದೂ ಬರಲ್ಲ. ಇವರಲ್ಲಿ ಅಂದರೆ ಈ ಕಾನ್ಸ್ಟಿಟ್ಯೂನ್ಸಿಲಿ ಅಧಿಕಾರಿಗಳೆಲ್ಲ ರಾಜೀನಾಮೆ ಕೊಟ್ಟು ಎಲೆಕ್ಷನ್ ನಿಂತ್ಕೊತಾರಲ್ಲ. ಹೋದ ಸರಿನೂ ಒಬ್ರು AW ನಿಂತಿರು, ಈ ಸರಿನೂ ಒಬ್ರು ಡಾಕ್ಟ್ರು. ಇಲ್ಲ, ಈ ಸತಿ ಏನು ಯಾವ ವ್ಯಾಲ್ಡ್ ಬಿಟ್ಟರೆ ನಮ್ಮ ಹೊಳಲ್ಕೆರೆ ತಾಲೂಕಲ್ಲಿ ಇನ್ನು ಯಾವ್ಯಾವ ಬರಲ್ಲ, ಯಾವುದೂ ಬರಲ್ಲ. ಹೊಸ ಪಕ್ಷ ಏನು ಅನ್ಸುತ್ತೆ, ಯಾವ ಪಾರ್ಟಿ ಬರ್ಬೋದು ಅನ್ಸುತ್ತೆ? ನಮಗೆ BJP ಬಂದರೂ ಒಳ್ಳೇದೇ, ಇವ್ರು ಬಂದರೂ ಒಳ್ಳೇದೇ. ಈಗ ಅವರು ಕೆಲಸ ಮಾಡಿದ್ದಾರೆ, ಇವರು ಕೆಲಸ ಮಾಡಿದ್ದಾರೆ. ಹೊಳಲ್ಕೆರೆ ಇಬ್ಬರೂ ಮಾಡಿದ್ದಾರೆ. ಯಜಮಾನ್ರೆ ಹೇಳಿ, ಯಾರು ಮುಂದಿದ್ದಾರೆ? ನಮ್ಮದೇನು BJPಯಿಂದ ಮೊದಲಿಂದಲೂ ನಾವು ಯಾವಾಗಲ್ಲ ಅಂದ್ರೆ ಭಾಳ ವರ್ಷದಿಂದ ನಾವು BJP ಓಟ್ ಹಾಕಿರೋದು. ನಮ್ಮ ತಾಲೂಕಿನ ಜಾಸ್ತಿ ಇರೋದು ಅವ್ರು ಒಪ್ಪೋದು ಜಾಸ್ತಿ. ನಮ್ಗೆ ಇರೋದೇ ನಮ್ಮ ಮನಸ್ಸು ಏನಪ್ಪ BJP ಬರಬೇಕು ಅಂತ. ಭಾರಿ ಕೆಲಸ ಮಾಡಿದ್ರು, ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಕಟ್ಟೆ ರೋಡು ಗೀಡು ಭಾಳ ಚೆನ್ನಾಗಿ ಮಾಡಿದ್ದಾರೆ. ಅಂದರೆ ಅದು ಭಾಳ ಹೆಸರೈತೆ. ಒಂದು ತಡಿ ನೋಡ್ಬೇಕು. ಈ ಕಾಂಗ್ರೆಸ್ ಭಾರಿ ಜೋರ ಇದ್ದಾರೆ. BJP ಬರ್ಬೇಕು ನಾವು ಅಂತ. ಯಾವ್ದು ಬರ್ತದೆ ಯಾವ್ದು ಬಿಡ್ತದೆ ನೋಡೋಕೆ ಮುಂದಿನ. ಈ ಊರಲ್ಲಿ ಹೆಂಗಿದೆ? ಈ ಊರಲ್ಲಿ ಪಾರ್ಟಿ ವೈಸ್ ನೋಡೋದಾದ್ರೆ ಯಾವ ಇದೆ? 2 ಪಾರ್ಟಿಯರು ಇದ್ದಾರೆ ಇಲ್ಲಿ, 2 ಪಾರ್ಟಿಯರು ಇದ್ದಾರೆ. ಈಕ್ವಲ್ ಇದೆ ಇಲ್ಲಿ, ಈಕ್ವಲ್ ಇದೆ. ಈಗ ಏನಾಗುತ್ತೆ ಅಂದರೆ BJPನೇ 90% ಆಗ್ಬೋದು, ಹೇಳಕ್ಕೆ ಬರಲ್ಲ. ಅಲೆ ಹೆಂಗೆ ಬರುತ್ತಾ ಹಂಗೆ ಟರ್ನ್ ಆಗ್ತಾರೆ. ಅಂದರೆ 60% ಅಂತೂ BJP ಇದೆ. ಯಾರೇನಿಸ್ರಿ 60% BJP ಇದೆ. ಇನ್ನು 30% ಒಲವು ನೋಡ್ಕೊಂಡು ಸನ್ನಿವೇಶ ನೋಡ್ಕೊಂಡು ಓಟ್ ಹಾಕೋ ಜನ ಇದ್ದಾರೆ. ಇನ್ನು 10% ಅಥವಾ 50% ಇಲ್ಲಪ್ಪ ನಾವು ಕಾಂಗ್ರೆಸ್ನಾಗ ಅವ್ರ ಹಿಂದೆ ಮುಖಂಡರಿಂದ ಓಡಾಡಿದ್ವಿ, ನಾವು ಬೇರೆ ಕಡೆಗೆ ಓಟ್ ಹಾಕಿದರೆ ನಮಗೆ ಕ್ಯಾಕರ್ ಸುಗಿತಾರೆ ಅನ್ನೋರು ಒಂದು 15% ಇದ್ದಾರೆ ನೋಡ್ರಿ. ಇದು
ನಲ್ಲಿಕಟ್ಟೆ ಗ್ರಾಮದ ಸಾರ್ವಜನಿಕರ ಅಭಿಪ್ರಾಯ 50-50 ಫೈಟ್ ಇದೆ ಅಂತ ಕೆಲವರು ಹೇಳಿದ್ರೆ 60-40 ಇದೆ ಅಂತ ಇನ್ನು ಕೆಲವರು ಹೇಳ್ತಾರೆ. ಆದರೆ BJP ಅಲೆ ಇದೆ, ಅದು ಬರ್ಬೋದು ಅನ್ನೋ ಮಾತುಗಳನ್ನು ಸಹ ಹೇಳ್ತಾರೆ. ಇನ್ನು ಕೆಲವರು ಹೊಸ ಮುಖ ಬಂದರೂ ಒಳ್ಳೆಯದು ಅನ್ನೋ ಒಂದು ಅಭಿಪ್ರಾಯಗಳನ್ನು, ಭಿನ್ನವಾದಂಥ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಾವೀಗ ನಗರಘಟ್ಟ ಗ್ರಾಮದಲ್ಲಿದ್ದೀವಿ. ಇಲ್ಲಿರುವಂಥ ಸಾರ್ವಜನಿಕರನ್ನು ಮಾತನಾಡ್ಸೋಣ. ಯಜಮಾನ್ರೆ ಹೇಳಿ, ಎಲೆಕ್ಷನ್ ಹೀಟ್ ಹೆಂಗಿದೆ ಈ ಊರಲ್ಲಿ? ಈ ಊರಾಗಂದ್ರೆ ಪರವಾಗಿಲ್ಲ, ಚೆನ್ನಾಗೈತೆ. ನೋಡ್ಬೇಕು ಯಾವ ಬರುತ್ತೋ, ಯಾವ ಪಾರ್ಟಿ ಬರುತ್ತೋ ಗೊತ್ತಿಲ್ಲ. ಈಗ ಚಂದ್ರಪ್ಪ ಕಡೆಗೆ ಬರುತ್ತೋ, ಈ ಕಡೆ ಕಾಂಗ್ರೆಸ್ಗೆ ಬರುತ್ತೋ, ಯಾವ್ದಕ್ಕೆ ಬರುತ್ತೋ ಗೊತ್ತಿಲ್ಲ. ನಿಮಗೆ ನೋಡ್ದಂಗೆ ಕೆಲಸ ಎಲ್ಲ ಹೆಂಗಾಗಿದೆ? ಪರವಾಗಿಲ್ಲ, ಚೆನ್ನಾಗಿದಾವೆ. ಚಂದ್ರಪ್ಪರ ಮಾತ್ರ ಅವ್ರ ಬಗ್ಗೆ ಒಪ್ಕೊಂತೀವಿ ನಾವು, ಅದ್ರ ಬಗ್ಗೆ ಒಪ್ಕೊಂತೀವಿ ನಾವು. ಆದ್ರೆ ಒಂದು 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 ಅಂದರೆ ಸರ್, ಅವ್ರು ಹೆಂಗೆ ಗೊತ್ತಾ, ಅವ್ರು ಮಾಡಿದಂಗೆ ಯಾರು ಮಾಡಿಲ್ಲ. ಆಂಜನೇಯವ್ರು 5 ವರ್ಷ ಮಂತ್ರಿಗಳಾಗಿದ್ರು. ಅವರಿದ್ರು ಅವರಿದ್ರು ಈ ಥರ ಮಾಡ್ಕೊಂಡು ಬೋರ್ಗಳು ಪಾಪ ಕೊಡಿಸ್ಕೊಟ್ರು. ಅವ್ರ ಬಗ್ಗೆ ತೊಂದರೆ ತಾನಂಗಲ್ಲ ನಾವು, ಅವ್ರ ಬಗ್ಗೆ ಮಾತ್ರ. ಇವರಿದ್ದಾಗ ಇವರು ಮಾಡಿರು ಪಾಪ. ಅವರಿದ್ದ ಪಾಪ ಗುಡ್ಡ ಗೋವರದಾಗೆಲ್ಲ ಬೋರ್ ಕೊರ್ಸ್ಕೊಂಡ್ ಕೊಟ್ಟು, ಲೈನ್ ಎಳ್ಸ್ಕೊಂಡ್ ಕೊಟ್ಟು ಪಾಪ ಅವರು ಮಾಡಿದ್ದಾರೆ. ಈಗ ಆಂಜನೇಯರು ಮಾಡಿದ್ದಾರೆ. ಈಗ ಚಂದ್ರಪ್ಪನ ಬಗ್ಗೆನೂ ಮಾತಾಡಕ್ ಬರಲ್ಲ, ಚಂದ್ರಪ್ಪನ ಮಾಡಿದ್ದಾರೆ, ಇಬ್ರು ಮಾಡಿದ್ದಾರೆ. ಏನಾರ ಬದಲಾವಣೆ ಆಗ್ಬೇಕು ಅಂತೀರಾ ಈ ಸರಿ? ಬದಲಾವಣೆ ಇದೇನು ಹೇಳಕ್ ಬರಲ್ಲ. ಈಗ ನಾನೇನೋ ಒಬ್ಬ ಬದಲಾವಣೆ ಆಗ್ಬೋದು, ಜನಗಳು ಬದಲಾವಣೆ ಮಾಡೋಕ್ಕಾಗತ್ತ? ಮನೆ ನಮ್ಮ ಹುಟ್ಟಿಸಿದ ಮಕ್ಕಳೇ ನಮ್ಮ ಮಾತು ಕೇಳಲ್ಲ. ವೈಯಕ್ತಿಕವಾಗಿ ಈಗ ಕೆಲವು ಕಾಂಗ್ರೆಸ್ ಅಂತಾರೆ, ಕೆಲವರು BJP ಅಂತಾರೆ. ಕಾಂಗ್ರೆಸ್ ಬರೋದು ಈ ವರ್ಷ ಅಂತ. ಕಾಂಗ್ರೆಸ್ ಪಕ್ಕ. ವರ್ಕೆ ರಂಗಪ್ಪಣ ನಗರ ತಮ್ಮಣ ಕಾಂಗ್ರೆಸ್ಸೇ ಬರೋದು ಈ ವರ್ಷ. ನೀನೇನು ಇದು ಮಾಡಿ ತಲೆ ಮಾಡ್ರೆ ಕಾಂಗ್ರೆಸ್ ಅಷ್ಟು ಬರೋದು. ಕಾಂಗ್ರೆಸ್ ಬಗ್ಗೆ ಬಿಟ್ಟರೆ ಇನ್ನೇನೂ ಇಲ್ಲ, ಕಾಂಗ್ರೆಸ್ ಪಕ್ಕ ಬರೋದು. ಅದ್ರಾಗ ಹೇಳ್ಕೊಡ್ತೀವಿ ನಾವು ಬೇಕಾರೆ. ನೀನು ಯಾರು ಬರಲಿ ಹೇಳ್ಕೊಡ್ತೀವಿ, ಕಾಂಗ್ರೆಸ್ ಪಕ್ಕ ಬರೋದು. ಚಂದ್ರಪ್ಪ ಅಂತ ಬರೋಕ್ಕೆ ಗ್ಯಾರಂಟಿ ಇಲ್ಲ, ಕಾಂಗ್ರೆಸ್ ಪಕ್ಕ ಬರೋದು. ಕೆಲಸ ಮಾಡಿದ್ದಾರೆ ಅಂತ ಹೇಳ್ತೀರಾ? ಕೆಲಸ ಮಾಡಿದ್ದಾರೆ. ಅರ್ಧ ಬರ್ಧ ಕಟ್ಟಿ ಹೋದ್ರೆ ಗುಡಿ ಜಾತ್ರೆ ಹೆಂಗೆ ಮಾಡ್ಬೇಕು ಸರ್ ನಾವು? 3 ವರ್ಷ ಜಾತ್ರೆ ಮಾಡಿಲ್ಲ ನಾವು. ಈಗ ಅವ್ರ ಬಂದ್ರೆ ಹೆಂಗೆ ಮಾಡಿಕೊಡ್ತಾರತ್ತೆ, ಕಾಂಗ್ರೆಸ್ ಬಂದಿರತ್ತೆ ಹೆಂಗೆ ಮಾಡಿಕೊಡ್ತಾರತ್ತೆ. ನಗರಗಟ್ಟೆ ಗ್ರಾಮದ ಗ್ರಾಮಸ್ಥರ ಅಭಿಪ್ರಾಯ, ಇಲ್ಲಿ ದೇವಸ್ಥಾನ ಅರ್ಧಕ್ಕೆ ನಿಂತೋಗಿದೆ, ಹಾಗಾಗಿ ಕಾಂಗ್ರೆಸ್ ಬರುತ್ತೆ ಅನ್ನೋ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. HD ಪುರ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯ ಗ್ರಾಮಗಳಲ್ಲಿ ನಾವು ಸಂಚಾರವನ್ನು ಮಾಡ್ತಾ ಇದ್ದೀವಿ. ಈಗ ಈಜುಘಟ್ಟ ಗ್ರಾಮಕ್ಕೆ ಬಂದಿದ್ದೀವಿ. ಈಜುಘಟ್ಟ ಗ್ರಾಮದ ಬಸ್ ನಿಲ್ದಾಣದಲ್ಲಿ ನಾವು ನಿಂತಿದ್ದೀವಿ. ಇಲ್ಲಿರುವಂಥ ಸಾರ್ವಜನಿಕರನ್ನ ಮಾತನಾಡ್ಸೋಣ. ಸರ್, ಹೇಗಿದೆ ಎಲೆಕ್ಷನ್ ಟ್ರೆಂಡ್? ಹೇಗಿದೆ? ಯಾರು ಮುಂದೆ ಇದ್ದಾರೆ, ಯಾರು ಹಿಂದೆ ಇದ್ದಾರೆ? ಸರ್, ಇಲ್ಲಿ ಎಲೆಕ್ಷನ್ನು ಎಲ್ಲ 2 ಕಡೆ ಜಿದ್ದೆ ಇದೆ. ಅದರಲ್ಲಿ ನಂಬರ್ 1 ಸಮಗ್ರ ಅಭಿವೃದ್ಧಿ ಅಧಿಕಾರ ಅಂದರೆ ಅದು BJPಯಿಂದ, ಅದು M. ಚಂದ್ರಪ್ಪನವರು. ಇಡೀ ಹೊಳಲ್ಕೆರೆಯ ತಾಲೂಕಿನ ಸಮಗ್ರ ಅಭಿವೃದ್ಧಿ ಅಧಿಕಾರ ನಂಬರ್ 1 ಲೀಡಾಗಿ ಬರ್ತಾರೆ. ಅವರೇ ಪಕ್ಕ 100%, 100-200% ಅವರೇ. ಯಾಕೆಂದರೆ ಹೊಳಲ್ಕೆರೆ ಸಮಗ್ರ ಅಭಿವೃದ್ಧಿ ಅಧಿಕಾರ. ಯಾರು ನನಗೆ ರೋಡ್ ಬೇಕು ಅಂತ ಯಾರು ಹೇಳಲ್ಲ, ನನಗೆ ಕೆರೆ ಬೇಕು ಅಂತ ಯಾರು ಹೇಳಲ್ಲ. ಅವರು ಹುಡುಕಿ ಹಾಕ್ತಾರೆ. ಕಾಂಗ್ರೆಸ್ ಹೆಂಗಿದೆ? ಅದು ಇಲ್ಲಿಲ್ಲ. ಇಲ್ಲಿ ಇಷ್ಟೊಂದು ಶಾಸಕರು ನೋಡಿ ನಾನು. ಇಷ್ಟೊಂದು ಶಾಸಕರು ನೋಡಿದರೆ ಇವತ್ತು ಚಂದ್ರಪ್ಪ ನಮ್ಮ ಊರಿಗೆ ಇಷ್ಟೊಂದು ಮಾಡಿದ್ದಾನೆ. ಒಂದು ಅಭಿವೃದ್ಧಿ ಅಧಿಕಾರರು ಅಂದರೆ ಹೇಳೋಕ್ಕೆ ತಪ್ಪಾಗಲಾರ್ದು. ದೇವಸ್ಥಾನ, ಇಂಥ ಸ್ಕೂಲು ಇದನ್ನು ನೋಡಿ ಮೊನ್ನೆ ಮಾಡಿದರು, ಆ ಮಾದ್ವಾರ ಮಾಡಿದರು. ಈ ರಸ್ತೆ ಎಲ್ಲೆಲ್ಲಿ ಓಣಿಗಳು ಹೊಲಗೆ ಹೋಗೋದಕ್ಕೆ ಎಷ್ಟೊಂದು ಅಭಿವೃದ್ಧಿ ಮಾಡಿದ್ದಾರೆ ಅಂತ ಚಂದ್ರಪ್ಪನವರು ಅಂತ ಹೇಳೋಕ್ಕೆ ನಾನು ಬಯಸ್ತಿದ್ದೀನಿ. ಭಾಳ ಒಳ್ಳೆ ಅಭಿವೃದ್ಧಿ ಮಾಡಿದ್ದಾರೆ, ಎಲ್ಲೂ ಮಾಡಿಲ್ಲ ಅಂತ ಅಂದರೆ. ಇಲ್ಲ, ನಮಗಿಂಥದ್ದು ಬೇಕು ಅಂತ ಯಾವುದು ಹೇಳಿಲ್ಲ. ಅವ್ರು ಹಾಕಿರೋದು. ಹೊಳಲ್ಕೆರೆ ತಾಲೂಕು ಶಾಸಕರಾದಂಥ ಚಂದ್ರಪ್ಪನವರು ಬೇಕಷ್ಟು ಅಭಿವೃದ್ಧಿಗಳನ್ನ ಮಾಡಿದ್ದಾರೆ, ಇನ್ನೂ ಮಾಡ್ತಾ ಇದ್ದಾರೆ. ಅವರು ನಾವು ಏನೇನು ಕೇಳಿಲ್ಲ ಅದನ್ನು ಮಾಡ್ತಾರೆ. ನಾವು ಕೇಳಿದ್ರು ಅವರು ಮಾಡ್ತಾರೆ, ಅವ್ರಿಗೆ ಗೊತ್ತೈತೆ. ಚೆನ್ನಾಗಿ ಮಾಡಿದ್ರೆ ಕೆಲಸ. ರೋಡಿಂದು, ಆಮೇಲೆ ನೀರು, ಫಿಲ್ಟರ್ ನೀರು, ನಾವು ಆಮೇಲೆ ರಸ್ತೆಗಳು. ಕಾಂಗ್ರೆಸ್ ಹೆಂಗಿದೆ ಇಲ್ಲಿ? ಕಾಂಗ್ರೆಸ್ಸಿಂದ ಅಷ್ಟೊಂದು ನಾವು JDS ಇಂದ ಇಲ್ಲೇ ಇಲ್ಲ. ಅದು ಶೂನ್ಯ ಅದು. ಶೂನ್ಯ. ಥ್ಯಾಂಕ್ ಯು ಸೋ ಮಚ್ ಸರ್. ಇಲ್ಲಿ ಮತ್ತೊಬ್ರು ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಏನು ಯಜಮಾನ್ರೆ? ಸರ್, ಇಲ್ಲಿ ಅಭಿವೃದ್ಧಿ ಅನ್ನೋದೇ ಹೆಸರಿಲ್ಲ, ಸುಮ್ಮನೆ ಹೇಳ್ತಾರೆ. ಇಲ್ಲಿ ಚಂದ್ರಪ್ಪ ಅಂತ ಏನು ಮಾಡಿಲ್ಲ ಚಂದ್ರಪ್ಪ. ಇಲ್ಲಿ ಬರೋದೇ ಆಂಜನೇಯ, ಕಾಂಗ್ರೆಸ್ಸೇ ಗೆಲ್ಲೋದು, ಸಿದ್ದರಾಮಯ್ಯನೇ ಮುಖ್ಯಮಂತ್ರಿ ಆಗೋದು. ಅಷ್ಟೊಂದು ಕಾನ್ಫಿಡೆನ್ಸ್? ಇಲ್ಲಿ ಕೆಲಸ ಏನು ನಡೆದಿಲ್ಲ. ಅವ್ರ ಮನೆ ಬಾಗಿಲಿಗೆ ಹೋದ್ರೆ 2013ರಿಂದ 2018 ತನಕ ಆಂಜನೇಯ ಅವರು ಸಚಿವರಾಗಿದ್ರು. ಆ ಸಂದರ್ಭದಲ್ಲಿ ಕೆಲಸಗಳು ಆಗಿದಾವೆ ಸರ್, ಮಸ್ತ್ ಇತ್ತು. CC ರೋಡ್ಗಳೆಲ್ಲ ಅವ್ರ ಪೇಟೆಗೆ ಆಗಿರೋದು. ನಮ್ಮ ಚಿತ್ರೊಳಗೆ ಮುರಾರ್ಜಿ ದೇಸಾಯಿ ಆಗೈತಿ 60 ಎಕರೆಗೆ. ಎಲ್ಲ ಕಡೆನೂ ಸಮಾಜ ಕಲ್ಯಾಣ ಇಲಾಖೆ ಆಗಾದಾಗ ಮುರಾರ್ಜಿ ದೇಸಾಯಿ ಸ್ಕೂಲ್ ಮಾಡಿದ್ದಾರೆ. ಹೊಳಲ್ಕೆರೆಗೆ ಎಲ್ಲ ಮಳಿಗೆ ಆಗಿರೋದು ಅವರಿಂದನೇ. ಇಲ್ಲೇನು BJP ಏನು ಈ ಸಲ ಬರೋಲ್ಲ ಸರ್. ಟಿಕೆಟ್ ಸಿಗೋದೇ ಡೌಟ್ ಐತೆ ಅವರಿಗೆ. ಹೌದು, ಜಯಸಿಂಹ ಅವ್ರಿಗೆ ಸಿಗುತ್ತೆ ಟಿಕೆಟು. ಅವರಿಗೆ ಟಿಕೆಟ್ ಸಿಗುತ್ತಾ ಇಲ್ಲ ಅವ್ರಿಗೆ ಗೊತ್ತಿಲ್ಲ ಇನ್ನೂ. ಮಿಸ್ ಆಗುತ್ತೆ ಅಂತ ಹೇಳ್ತಿದಾರಲ್ಲ.
ಅಮಿತ್ ಶಾ ಫ್ರೆಂಡ್ ಅವರು, ಮಗನ ಫ್ರೆಂಡು, ಜೈ ಶಾ ಫ್ರೆಂಡು, ಜಯಸಿಂಹ. ಹಾಂ, ಹಂಗೆ ಟಿಕೆಟ್ ಅವ್ರಿಗೆ ಹೋಗುತ್ತೆ. ಚಂದ್ರಪ್ಪರು ಕಾಂಗ್ರೆಸ್ಗೆ ಬರ್ತಾರೆ. ಹಾಂ, ಕಾಂಗ್ರೆಸ್ ಬಂದರೆ ಟಿಕೆಟ್ ಕೊಡ್ತೀರಾ? ಕಾಂಗ್ರೆಸ್ಸಿಗೆ ಬಂದರೆ ನಮ್ಮ ಆಂಜನೇಯ ಸಾಹೇಬ್ರ ಹತ್ಲಿಗೆ ಹೋಗ್ಬೇಕು. ಅವ್ರು ಆಂಜನೇಯ ಸಾಹೇಬ್ರಿಗೆ ಇವ್ರೇನಾರು ಪಕ್ಷೇತರ ನೋಡ್ಕೋಬೇಕು, ಇಲ್ಲ ಯಾವ್ದಾರ ಇದನ್ನು ನೋಡ್ಕೋಬೇಕು ಅಷ್ಟೇ. ಎಂಥದ್ದು ಅಭಿವೃದ್ಧಿ ಇಲ್ಲ, ಸುಮ್ಮನೆ ಮಾತಿ ಚಂದ್ರಪ್ಪ ಅಷ್ಟೇ, ಏನು ಕೆಲಸ ಮಾಡಿಲ್ಲ ಇಲ್ಲಿ. ಹಂಗಾರೆ ಯಾರು ಬರಲ್ಲ ಅಂತೀರಾ, ಹೇಳ್ತೀರಾ ನೀವು? ಇಲ್ಲ, ಆಂಜನೇಯನೇ ಗೆಲ್ಲೋದು ಈ ಸಲ. ಇದು ಇಚ್ಚಘಟ್ಟ ಗ್ರಾಮದಲ್ಲಿ ಸಿಕ್ಕಂಥ ಒಂದು ಭಿನ್ನವಾದಂಥ ಅಭಿಪ್ರಾಯ. ಬಲಗಡೆ ಕೂತಿದ್ದಂಥ 3 ಜನ ಪಕ್ಕ BJP ಅವರು ಕೆಲಸ ಮಾಡಿದ್ದಾರೆ ಅಂದರೆ, ಎಡಗಡೆ ಕೂತಿರುವಂಥ ಒಬ್ಬರು ಯಾವುದೇ ಕೆಲಸ ₹1 ಕೆಲಸ ಆಗಿಲ್ಲ, ಆಂಜನೇಯ ಅವರು ಮತ್ತೆ ಗೆಲ್ತಾರೆ ಅನ್ನೋ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹೊಳಲ್ಕೆರೆ ವಿಧಾನಸಭಾ ಕ್ಷೇತ್ರ ಹಾಗೂ HD ಪುರ ಗ್ರಾಮ ಜಿಲ್ಲಾ ಪಂಚಾಯತ್ ಕ್ಷೇತ್ರದ ಚಿತ್ರಹಳ್ಳಿ ಗ್ರಾಮಕ್ಕೆ ನಾವು ಬಂದಿದ್ದೇವೆ. ಇದು ಚಿತ್ರಹಳ್ಳಿ ಗ್ರಾಮ ಪಟ್ಟಣ ಪ್ರದೇಶ ಅಂತಲೇ ಹೇಳ್ಬೋದು. ಇಲ್ಲಿ ಒಂದು ದೇವಸ್ಥಾನ ಇದೆ ಮತ್ತು ಒಂದು ಸರ್ಕಲ್ ಇದೆ. ಇಲ್ಲಿರುವಂಥ ಸಾರ್ವಜನಿಕರು ಹಾಗೂ ಗ್ರಾಮಸ್ಥರು ಯಾರ ಪರವಾದಂಥ ಒಂದು ಒಲವನ್ನು ಇಟ್ಕೊಂಡಿದ್ದಾರೆ ಮತ್ತು ಈ ಊರಿನಲ್ಲಿ ಎಲೆಕ್ಷನ್ ಟ್ರೆಂಡ್ ಹೇಗಿದೆ, ಇಲ್ಲಿರುವಂಥ ಸಾರ್ವಜನಿಕರನ್ನ ನೇರವಾಗಿ ಮಾತಾಡ್ಸೋಣ, ಅಲ್ಲಿರುವಂಥವ್ರನ್ನ ಅಭಿಪ್ರಾಯವನ್ನು ಸಂಗ್ರಹಿಸೋಣ. ಬನ್ನಿ, ನಿಮ್ಮ ಅಭಿಪ್ರಾಯ. ಏನು ಗೊತ್ತಾ, ಎಲ್ಲ ಕಳ್ಳನ ಮಕ್ಕಳೇ, ಡೈರೆಕ್ಟ್ ಹೇಳ್ದೆ, ಎಲ್ಲ ಕಳ್ಳನ ಮಕ್ಕಳೇ. ಯಾವನೇನು ಕೆಲಸ ಮಾಡಿಲ್ಲ ನಮ್ಮೂರಲ್ಲೂ. ಪರ್ಫೆಕ್ಟಾಗಿ ಯಾವನು ಕೆಲಸ ಮಾಡೋದಿಲ್ಲ, ಗೊತ್ತಾಯ್ತಾ? ಅವ್ರದ್ದಾಯ್ತು ಅವ್ರ ದುಡ್ಡು ಕಾಸು ಬೇಕಷ್ಟೇ, ಅದ್ರ ಬಗ್ಗೆ ಇನ್ನೇನು ಬೇಕಾಗಿಲ್ಲ. ಇನ್ನೇ ಯಾವನು ಕೆಲಸ ಮಾಡಿದ್ದಾನೆ, ಏನೇನು ಕೆಲಸ ಮಾಡಿದ್ದಾನೆ, ಬರೀ ನಮ್ಮ ಊರಲ್ಲಿ ತೋರ್ಸ್ಕೊಂಬರ್ತೀನಿ. ಏನು ಕೆಲಸ ಮಾಡಿದಾನೆ ತೋರಿಸ್ಲೇಬೇಕು. ರಸ್ತೆ, ಚರಂಡಿ, ಕುಡಿಯೋ ನೀರು ಆ ಥರದ ವ್ಯವಸ್ಥೆಗಳಿಲ್ವಾ? ಕುಡಿಯೋ ನೀರಿಗೆ ತೊಂದರೆ ಆಗ್ತಿದೆ. ಕುಡಿಯೋ ನೀರಿಗೆ ತೊಂದರೆ ಆಗ್ತಿದೆ. ಇನ್ಯಾವನು ಮಾಡ್ತಾನೆ ಅಲ್ಲಿ? ಯಾರು ಮಾಡೋದಿಲ್ಲ. ಇಲ್ಲಿ ಶಾಸಕರು ಬರ್ತಾರ ಹೋಗ್ಲಿ? ಯಾರು ನನಗೆ ಗೊತ್ತಿಲ್ಲಪ್ಪ, ನನಗೆ ಗೊತ್ತಿಲ್ಲ. ಹೆಂಗೆ ಗೊತ್ತಾ, ನಾನು 2 ಮಂತ್ ಆಯ್ತು ಬಂದನು. ನಾನು ಶಾಸಕರು ಯಾವನಂತ ಅವನು ನೋಡಿಲ್ಲ ಅವನ್ನ. ಕಾಂಗ್ರೆಸ್, BJP, JDS ಯಾವನ್ ಬರ್ತಾರೆ ಹಿಂಗೆ ಗೊತ್ತಾ, ಓಟ್ ಜನ ಯಾರಿಗೆ ಹಾಕ್ತಾರೆ ಅವ್ರು ಹಾಕ್ತಾರೆ ಅಷ್ಟೇ. ಅವ್ರು ಇಫೆಕ್ಟ್ ಮೈಂಡ್ ಹೆಂಗೆ ಗೊತ್ತಾ, ಯಾರು ಬೇಕಾದ್ರೆ ಅವ್ರು ಹಾಕ್ತಾರೆ ಅಷ್ಟೇ. ನಮ್ಮ ಅಭಿಪ್ರಾಯ ಏನಿಲ್ಲ ಸರ್, ಯಾರು ಒಳ್ಳೆ ಓಟ್ ಹಾಕೋದು ಹಕ್ಕು, ಕರ್ತವ್ಯ, ಪಕ್ಕ ಹಾಕ್ತೀವಿ ನಾವು. ಹಿಂಗೆ ಗೊತ್ತಾ, ಫಸ್ಟ್ ಆಫ್ ಆಲ್ ಹಾಕೋದೆ ಮೋದಿಗೆ. ಅರ್ಥ ಆಯ್ತಾ? ಮೋದಿನೇ. ಇಲ್ಲಿ ಶಾಸಕರು, BJP ಶಾಸಕರು ಗೊತ್ತಾ ನಿಮಗೆ? ಶಾಸಕರು ಅವ್ನು ಗೊತ್ತಿದೆ, ಬಟ್ ಅವ್ನು ಯಾವನಂತ ಅವ್ನ ಮಗ ನೋಡಿಲ್ಲಪ್ಪ. ಅವ್ನ ಮಗನೇ ನೋಡಿಲ್ಲ ನಾನು. ಅದರಲ್ಲಿ ಏನು ಮಾತಾಡೋದು? ಬಂದಿಲ್ಲ ಅವರು, ಬರ್ತಾನೆ ಹೋಗ್ತಾನೆ, ನನಗೆ ಗೊತ್ತಿರುತ್ತೆ. ಅವನು ನಮಗೆ ಗೊತ್ತಿಲ್ಲಪ್ಪ. ಅವ್ನು ಯಾವನು ಶಾಸಕನೇ ನೋಡಿಲ್ಲ ನಾನು. ಈ ಊರಲ್ಲಿ ರಾಜಕಾರಣಿಗಳು ಕೆಲಸ ಮಾಡಿದಾರ? ಹಳೆ MLA ಓಕೆನಾ? ಹೊಸ MLA ಹೋಲಿಸ್ಕೊಂಡ್ರೆ ಹೊಸ MLA ಪರವಾಗಿಲ್ಲ, ಚಂದ್ರಪ್ಪರ್ ಪರವಾಗಿಲ್ಲ. ಕೆಲಸ ಹೆಂಗ್ ಮಾಡಿದ್ದಾರೆ? ಪರವಾಗಿಲ್ಲ. ಏನೇನು ಬೇಸಿಕ್ ನೀಡ್ಸ್ ಏನೇನಿತ್ತು, ಏನೇನು ಕಂಪ್ಲೀಟ್ ಆಗಿದೆ? ನೀರಿಂದ ಸ್ವಲ್ಪ ಪ್ರಾಬ್ಲಮ್ ಇದೆ, ನೀರಿನ ಪ್ರಾಬ್ಲಮ್ ಇದೆ. ಇಷ್ಟು ದೊಡ್ಡ ಹಳ್ಳಿಗೆ 1 ಬೋರಿಂದ ನೀರು ಬರುತ್ತೆ. ಅದು ಏನಾರು ಆಯಿತು ಅಂದರೆ ನೀರೇ ಇಲ್ಲ. ವಾರ ಆದರೂ ಆಯ್ತು, 15 ದಿವಸ ಆದರೂ ಕೇಳೋರೆ ಯಾರೂ ಇಲ್ಲ. ಅದೊಂದು ಮಾತ್ರ ಭಾಳ ಸಮಸ್ಯೆ. ಇಲ್ಲಿ ಚಿತ್ರಹಳ್ಳಿ ಜನಪ್ರತಿನಿಧಿಗಳೂ ಅಷ್ಟೇ, ಗ್ರಾಮ ಪಂಚಾಯತಿ ಮೆಂಬರ್ ಆಗಲಿ ಯಾರೇ ಆಗಲಿ ಯಾರೂ ಕೆಲಸ ತಲೆನೇ ಕೆಡ್ಸ್ಕೊಳಲ್ಲ. ಯಾರು ಬಂದ್ರೂ ಅಷ್ಟೇ. ಈ ಊರಲ್ಲಿ ಚಿತ್ರಹಳ್ಳಿನಲ್ಲಿ ಕಾಂಗ್ರೆಸ್, BJP ಅಂತ ಬಂದರೆ ನಿಮ್ಮ ಕಣ್ಣಿಗೆ ಯಾವ್ದು ಕಾಣಿಸುತ್ತೆ? ನಮಗೆ BJP. ಯಜಮಾನ್ರೆ ನಮಸ್ಕಾರ. ಹೇಳಿ, ಕಳೆದ 4.25 ವರ್ಷ ಆಗಿ 2 ತಿಂಗಳಿಗೆ ಎಲೆಕ್ಷನ್ ಬರುತ್ತೆ. ಕೆಲಸಗಳು ಹೆಂಗಾಗಿದೆ ನೀವು ನೋಡ್ದಂಗೆ ನಿಮ್ಮ ಊರಲ್ಲಿ? ಇಲ್ಲ, 90% ಆಗಿದ್ದಾವೆ. 90% ಆಗಿದ್ದಾವೆ. ಮತ್ತು ಸುಳ್ಳು ಹೇಳೋದಾದ್ರೆ ಏನೈತಿ, ಕೆಲಸ ಮಾಡಿದ್ದಾನೆ ಅಂಥ ವ್ಯಕ್ತಿ ನಾವು ತಗೊಳಿದೆ, ನಮಗೆ ಬಾಯಿ ಒಳಗೆ ಬೀಳ್ತವೆ. ಹೌದಾ? ಅದರಿಂದ ಮತ್ತು ಈಗ ಮತ್ತು ಮುಂದೆ ನಿಂತ್ಕೊಂಡ್ರೆ ಅವನಿಗೆ ಅವ್ರಿಗೆ ಬಿಜೆಪಿನೇ ಪಕ್ಕ ಬಿಜೆಪಿ. ಕಾಂಗ್ರೆಸ್ ಹೆಂಗಿದೆ ಇಲ್ಲಿ? ಇಲ್ಲಿ ಸ್ವಲ್ಪ ಕಮ್ಮಿ ಐತೆ, ಹಂಗೂ ಹಿಂಗೂ, ಆದರೂ ಬಿಜೆಪಿನೇ ಜಾಸ್ತಿ. ಇಲ್ಲ, BJPನೇ ಎಲ್ಲ. JDS ಎಲ್ಲ ಒಂದು ಅವೇನಿಲ್ಲ, ಅಂತೂ BJPನೇ ಬರೋದು, ಕಾಂಗ್ರೆಸ್ ಕಡಿಮೆ. ಥ್ಯಾಂಕ್ ಯು ಸೋ ಮಚ್. ಇದು ಇಲ್ಲಿರುವಂಥ ಸಾರ್ವಜನಿಕರ ಅಭಿಪ್ರಾಯ. ಚಂದ್ರಪ್ಪನವರು ಕೆಲಸವನ್ನು ಮಾಡಿದ್ದಾರೆ, ಹಾಗಾಗಿ ಅವ್ರ ಬಗ್ಗೆ ನಾನು ತೆಗೊಳ್ಳುವಂಥ ಕೆಲಸವನ್ನು ಮಾಡೋದಿಲ್ಲ ಅಂತ ಹಿರಿಯರು ಹೇಳಿದ್ರು. ಆದರೆ ಮತ್ತೊಬ್ಬರು, ನಾನು MLAನೇ ನೋಡಿಲ್ಲ, ಅವ್ರು ಯಾರು ಅಂತ ನನಗೆ ಗೊತ್ತೇ ಇಲ್ಲ ಅನ್ನೋ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಇದು ಚಿತ್ರಹಳ್ಳಿ ಗ್ರಾಮದ ಗ್ರಾಮಸ್ಥರ ಅಭಿಪ್ರಾಯವಾಗಿದೆ. ನೋಡಿದ್ರಲ್ಲ, ಇದಿಷ್ಟು ಹೊಳಲ್ಕೆರೆ ವಿಧಾನಸಭಾ ಕ್ಷೇತ್ರದ HD ಪುರ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯ ಸಾರ್ವಜನಿಕರ ಹಾಗೂ ಮತದಾರರ ಅಭಿಪ್ರಾಯವಾಗಿತ್ತು. ಈ ಕ್ಷಣದ ಟ್ರೆಂಡ್ನಲ್ಲಿ BJPಯಲ್ಲಿ ಅತಿ ಹೆಚ್ಚು ಮುಂದೆ ಇದೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಚಂದ್ರಪ್ಪನವರು ಅತಿ ಹೆಚ್ಚು ಕೆಲಸವನ್ನು ಮಾಡಿದ್ದಾರೆ. ಪ್ರಮುಖವಾಗಿ ಕೆರೆಗಳು ಹಾಗೂ ಕುಡಿಯೋ ನೀರಿನ ಯೋಜನೆ ಮತ್ತು ರೈತರಿಗೆ ಬೇಕಾದಂಥ ಎಲ್ಲ ಅಗತ್ಯಗಳನ್ನು ಪೂರೈಸಿದ್ದಾರೆ. ಹಾಗಾಗಿ ಅವರೇ ಮರು ಆಯ್ಕೆ ಆದರೆ ಚೆನ್ನಾಗಿರುತ್ತೆ ಅನ್ನೋ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಅದರ ಜೊತೆಯಲ್ಲಿ ಆಂಜನೇಯ ಅವರು ಸಹ ಕೆಲಸಗಳನ್ನು ಮಾಡಿದ್ದಾರೆ. ಆದರೆ ಅವರ ಕೆಲಸಗಳು ನಾರ್ಮಲ್ ಅಂದರೆ ಜನರಲ್ ಕ್ಯಾಟಗರಿಗೆ ತಲುಪಿಲ್ಲ ಅನ್ನೋ ಒಂದು ಆರೋಪಗಳನ್ನು ಸಹ ಇಲ್ಲಿನ ಸಾರ್ವಜನಿಕರು ಮಾಡಿದ್ರು. ಹಾಗಾಗಿ ಮತ್ತೊಂದು ವಿಧಾನಸಭಾ
ಕ್ಷೇತ್ರದ ಮತ್ತೊಂದು ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯ ಮುಂದೆ ಅದನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಪೊಲಿಟಿಕಲ್ 360 ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇರಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಪೇಜ್ಗಳನ್ನು ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ ಹಾಗೂ ಡೈಲಿ ಎಂಟ್ನಲ್ಲಿ ಫಾಲೋ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ಅಥವಾ ಈ ಕೆಳಗಿನ ವಾಟ್ಸಪ್ ನಂಬರ್ಗೆ ವಾಟ್ಸಪ್ ಮಾಡಿ.